ನಮಸ್ಕಾರ ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ದೀಪಿಕಾ ಮಂಜುನಾಥ್. ಮೊದಲಿಗೆ ಮುಖ್ಯಾಂಶಗಳು. ಸ್ನೇಹಿತೆಯ ಮಾಂಗಲ್ಯ ಸರಕ್ಕಾಗಿ ಕೊಲೆಗೈದು ಶವ ಬಿಸಾಕಿದ ದುರುಳರು, ಸ್ನೇಹಿತರನ್ನು ನಂಬಿ ಬಂದು ಶವವಾದ ಮಹಿಳೆ. ರೈತರ ಮೊಗದಲ್ಲಿ ಮಂದಹಾಸ ತಂದ ಗಣೇಶ ಹಬ್ಬ, ಹೂಗಳಿಗೆ ಭಾರಿ ಡಿಮ್ಯಾಂಡ್ ಹಿನ್ನೆಲೆ ರೈತರ ಕೈತುಂಬ ಜಣ ಜಣ ಕಾಂಚನ. ಶಿಕ್ಷಕರ ವರ್ಗಾವಣೆ ಖಂಡಿಸಿ ಬೀದಿಗಿಳಿದ ಮಕ್ಕಳು, ಕೇವಲ 5 ಮಕ್ಕಳ ಕೊರತೆ ನೆಪವೊಡ್ಡಿ ಶಿಕ್ಷಕರ ವರ್ಗಾವಣೆ ಮಾಡಿದ್ದು ಸರಿಯೇ? ಪೋಷಕರ ಆಕ್ರೋಶ. ಧರ್ಮಸ್ಥಳದ ಪಾವಿತ್ರತೆ ವಿರುದ್ಧ ನಡೆದಿರುವ ಷಡ್ಯಂತ್ರ ಖಂಡಿಸಿ ಶಿಡ್ಲಘಟ್ಟ ನಗರದಲ್ಲಿ ಪ್ರತಿಭಟನೆ ನಡೆಸಿದ ಹಿಂದೂ ಪರ ಸಂಘಟನೆಗಳು. ವಾರ್ತೆಗಳ ವಿವರ. ಆಟೋ ಚಾಲಕನೋರ್ವ ತನ್ನ 3 ಗರ್ಲ್ ಫ್ರೆಂಡ್ಗಳಿಗೆ ಪ್ರವಾಸಿ ತಾಣಗಳ ದರ್ಶನ ಮಾಡಿಸೋ ನೆಪದಲ್ಲಿ ದಿನವಿಡೀ ಕಾರಿನಲ್ಲಿ ಪ್ರವಾಸಿ ತಾಣಗಳ ದರ್ಶನ ಮಾಡಿಸಿದ್ದಾನೆ. ಸಂಜೆಯಾಗ್ತಿದ್ದಂತೆ ಒಬ್ಬಳ ಕತ್ತನ್ನು ಹಿಸುಕಿ ಕೊಲೆ ಮಾಡಿದ್ದು, ನಂತರ ಇನ್ನಿತರ ಗರ್ಲ್ ಫ್ರೆಂಡ್ಗಳ ಸಹಕಾರದಿಂದ ಶವ ಬಿಸಾಡಿದ ಹೆಸರು ಅರ್ಚನಾ. ಇನ್ನು ಈಗ ತಾನೇ 27 ವರ್ಷ ವಯಸ್ಸು. ಬಿಡುವಿನ ವೇಳೆಯಲ್ಲಿ ಮದುವೆ ಮನೆಗಳಲ್ಲಿ ಸ್ವಾಗತ ಕರಳಾಗಿ ಕೆಲಸ ಮಾಡ್ತಿದ್ಲು. ಆಂಧ್ರದ ಸತ್ಯಸಾಯಿ ಜಿಲ್ಲೆಯ ಹಿಂದೂಪುರ ನಿವಾಸಿ. ಮದುವೆಯಾಗಿ ಮಕ್ಕಳು ಇದ್ದಾರೆ. ಆದರೆ ಆಗಸ್ಟ್ 14ರಂದು ಸ್ನೇಹಿತರ ಜೊತೆ ಚಿಕ್ಕಬಳ್ಳಾಪುರದ ಈಶಾ ಫೌಂಡೇಶನ್ಗೆ ಹೋಗಿ ಬರೋದಾಗಿ ಮನೆಯಿಂದ ಆಚೆ ಬಂದವಳು 2 ದಿನಗಳಾದರೂ ಮನೆಗೆ ಬಂದಿರಲಿಲ್ಲ. ಆದರೆ ಆಗಸ್ಟ್ 17ರಂದು ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರು ತಾಲೂಕಿನ ನಾಮಗುಂಡ್ಲು ಗ್ರಾಮದ ಬಳಿ ಅಪರಿಚಿತ ಮಹಿಳೆಯ ಶವ ದೊರೆತಿತ್ತು. ಅರ್ಚನಾ ಸಂಬಂಧಿಕರು ಶವದ ಗುರುತು ಪತ್ತೆ ಹಚ್ಚಿ ಮೃತ ಮಹಿಳೆ ಅರ್ಚನಾ ಎಂದು ತಿಳಿಸಿದ್ರು. ಪ್ರಕರಣ ದಾಖಲು ಮಾಡಿಕೊಂಡು ತನಿಖೆ ನಡೆಸಿದ ಮಂಚೇನಹಳ್ಳಿ ಠಾಣೆ ಪೊಲೀಸರು ಈಗ ಬೆಂಗಳೂರಿನ ಆಟೋ ಚಾಲಕ ರಾಕೇಶ್ ಹಾಗೂ ಆತನ ಗರ್ಲ್ ಫ್ರೆಂಡ್ ಅಂಜಲಿ ಎನ್ರನ್ನು ಬಂಧಿಸಿ ವಿಚಾರಣೆ ನಡೆಸಿದ್ರೆ ಭಯಾನಕ ರಹಸ್ಯ ಚಾಲಕ ರಾಕೇಶ್ ಮೂಲತಃ ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರು ತಾಲೂಕಿನ ವಿರೂಪಸಂದ್ರ ನಿವಾಸಿ. ಆಟೋ ಚಾಲಕನಾಗುವುದಕ್ಕೂ ಮುನ್ನ ಗೌರಿಬಿದನೂರು ಹಿಂದೂಪುರ ಭಾಗದಲ್ಲಿ ಮದುವೆ ಮನೆಗಳಲ್ಲಿ ಅಡುಗೆ ಭಟ್ಟನಾಗಿ ಕೆಲಸ ಮಾಡ್ತಿದ್ದಂತೆ. ಆಗ ಮದುವೆ ಮನೆಗಳಲ್ಲಿ ಸ್ವಾಗತ ಕರಳಾಗಿ ಕೆಲಸಕ್ಕೆ ಬರ್ತಿದ್ದ ಅರ್ಚನಾ ಪರಿಚಯವಾಗಿದ್ದಾಳೆ. ಇಬ್ಬರ ಮಧ್ಯೆ ಅಣ್ಣ ತಂಗಿಯ ಬಾಂಧವ್ಯ ಇತ್ತಂತೆ. ಇತ್ತೀಚೆಗೆ ಅರ್ಚನಾ ರಾಕೇಶ್ಗೆ ವಿಡಿಯೋ ಕರೆ ಮಾಡಿ ಕಷ್ಟ ಸುಖ ವಿಚಾರಿಸಿದ್ದಾಳೆ. ಆಗ ರಾಕೇಶ್ ಅರ್ಚನಾಳ ಮೈ ಮೇಲಿದ್ದ ಮಾಂಗಲ್ಯ ಸರದ ಮೇಲೆ ಕಣ್ಣು ಹಾಕಿದ್ದಾನೆ. ಮತ್ತೊಂದೆಡೆ ಫೈನಾನ್ಸ್ನಲ್ಲಿ ಆಟೋ ಖರೀದಿ ಮಾಡಿದ್ದ ರಾಕೇಶ್ ಕಳೆದ 3 EMIಗಳನ್ನು ಕಟ್ಟಿರಲಿಲ್ಲ. ಇದರಿಂದ ಆಟೋ ಜಪ್ತಿ ಮಾಡೋ ಭಯದಲ್ಲಿ ಅರ್ಚನಾಳ ಚಿನ್ನಾಭರಣ ಕದಿಯೋ ಬಗ್ಗೆ ಐಡಿಯಾ ಮಾಡಿದ್ದಾನೆ. ತನ್ನ ಐಡಿಯಾವನ್ನು ಬೆಂಗಳೂರಿನ ಮಾರುತಹಳ್ಳಿಯ PG1ರಲ್ಲಿರುವ ತನ್ನ ಗರ್ಲ್ ಫ್ರೆಂಡ್ ನಿಹಾರಿಕಾಗೆ ತಿಳಿಸಿದ್ದಾನೆ. ನಿಹಾರಿಕಾ ತನ್ನ ಆಪ್ತ ಗೆಳತಿ ಅಂಜಲಿ ಎನ್ಗೆ ಸೂಚಿಸಿ ರಾಕೇಶ್ನ ಕೃತ್ಯಕ್ಕೆ ಸಾಥ್ ನೀಡಲು ಹೇಳಿದ್ದಾಳೆ. PG ಮಾಲೀಕರ ಕಾರನ್ನೇ ಬಳಸಿಕೊಂಡು ಅಂಜಲಿ ಸ್ನೇಹಿತ ನವೀನ್ ಜೊತೆಗೂಡಿ ರಾಕೇಶ್, ಅಂಜಲಿ, ನವೀನ್ ಮೂವರು ಹಿಂದೂಪುರಕ್ಕೆ ಬಂದು ಅರ್ಚನಾಳನ್ನು ಕಾರಿನಲ್ಲಿ ಕರೆದುಕೊಂಡು ದಿನವಿಡೀ ಸುತ್ತಾಡಿದ್ದಾರೆ. ಆದರೆ ಸಂಜೆಯಾಗ್ತಿದ್ದಂತೆ ಅರ್ಚನಾಳನ್ನು ಕೊಂದು ಆಕೆಯ ಮೈ ಮೇಲಿದ್ದ ಚಿನ್ನಾಭರಣಗಳನ್ನು ಕದ್ದು ಶವವನ್ನು ಬಿಸಾಡಿ ಹೋಗಿದ್ದು ಬಯಲಾಗಿದೆ.
ಆಟೋ ಚಾಲಕ ರಾಕೇಶ್ ಮಾಡಿದ ಸಾಲದ ಹಣ ತೀರಿಸಲು ತಂಗಿಯಂತಿದ್ದ ಅರ್ಚನಾಳಿಗೆ ಪ್ರವಾಸಿ ತಾಣ ದರ್ಶನ ಮಾಡಿಸೋ ನೆಪದಲ್ಲಿ ಆಕೆಯ ಜೀವ ತೆಗೆದಿದ್ದು ದುರಂತ. ಐಡೆಂಟಿಫೈ ಆಗಿ ಗೊತ್ತಾಗಿದೆ ಕಿ ಅರ್ಚನಾ ವೈಫ್ ಆಫ್ ನಾಗರಾಜ್ 27 ಇಯರ್ಸ್ ಅವರದು ವಾಸ ಶ್ರೀಕಾಂತಪುರಂ ಹಿಂದೂಪುರ್ ಸತ್ಯಸಾಯಿ ಡಿಸ್ಟಿಕ್ ಅಲ್ಲಿ ವಾಸ ಇದೆ. ಮತ್ತೆ ಇದು ಕೂಡ ಗೊತ್ತಾಗಿದೆ ನಮ್ಗೆ ಕಿ ಈ ಲೇಡಿ ಯಾರು ಡಿಸೀಸ್ ಲೇಡಿ ಇದೆ ಅರ್ಚನಾ 14th ಆಗಸ್ಟ್ಗೆ ಮಿಸ್ಸಿಂಗ್ ಆಗಿದೆ ಹಿಂದೂಪುರ್ ಇಂದ. ಮತ್ತೆ ಅವರದು ಹಸ್ಬೆಂಡ್ ಒಂದು 16th ಆಗಸ್ಟ್ಗೆ ಒಂದು ಕೇಸ್ ಕೊಟ್ಟಿದ್ದಾರೆ ಹಿಂದೂಪುರ್ ಟೌನ್ ಪೊಲೀಸ್ ಸ್ಟೇಷನ್ ಅಲ್ಲಿ ಆ ವಿಚಾರ ಬಗ್ಗೆ ಕಿ ಈ ಲೇಡಿ ಮಿಸ್ಸಿಂಗ್ ಆಗಿದೆ. ಸೊ ಈ ತರ ನಮ್ಗೆ ಬಾಡಿದು ಐಡೆಂಟಿಫಿಕೇಶನ್ ಆಯ್ತು. ಆಮೇಲೆ ನಾವು ಹಸ್ಬೆಂಡ್ ಜೊತೆ ಕೂಡ ಮಾತಾಡಿ ಅವರಿಂದ ಮಾಹಿತಿ ಕಲೆಕ್ಟ್ ಮಾಡಿದೀವಿ ಕಿ ಹೆಂಗೆ ಲಾಸ್ಟ್ ಯಾವಾಗ ಮಾತಾಡಿದಾರ ಮತ್ತೆ ಏನ್ ವಿಷಯ ಇವರು. ಆಮೇಲೆ ಗೊತ್ತಾಗಿದೆ ಅವರು ಮಾಹಿತಿ ಶೇರ್ ಮಾಡಿದ್ದಾರೆ ಕಿ ಇವರು ಲೇಡಿ ಅರ್ಚನಾ ರಿಸೆಪ್ಷನಿಸ್ಟ್ ಆಗಿ ಕೇಟರಿಂಗ್ ಸರ್ವಿಸ್ ಜೊತೆಗೆ ಮದುವೆ ವಗೇರಾ ಅಲ್ಲಿ ಫಂಕ್ಷನ್ಸ್ ಅಲ್ಲಿ ಕೆಲಸ ಮಾಡ್ತಾ ಇತ್ತು. ಮತ್ತೆ ಏನಾದ್ರೂ ಕೇಟರಿಂಗ್ ಕೆಲಸ ಇದೆ ಅಥವಾ ಏನೋ ಡ್ರೆಸ್ ವಾಪಸ್ ಕೊಡ್ಬೇಕು ಈ ತರ ಹೇಳಿ ಅದನ್ನ ವಾಪಸ್ ಹೋದ್ರು. ಮತ್ತೆ ಹಸ್ಬೆಂಡ್ ಇದು ಕೂಡ ಹೇಳಿದ್ದಾರೆ ಕಿ ಸ್ವಲ್ಪ ದಿನ ಹಿಂದೆ ನಾವು ಸ್ವಲ್ಪ ಗೋಲ್ಡ್ ವಗೇರಾ ಪರ್ಚೇಸ್ ಮಾಡಿದೀವಿ ಲೇಡಿ ಅರ್ಚನಾಗೋಸ್ಕರ ಮತ್ತೆ ಅವರದು ಮಗಳುಗೋಸ್ಕರ ಸ್ವಲ್ಪ ಗೋಲ್ಡ್ ಪರ್ಚೇಸ್ ಮಾಡಿದೀವಿ. ಇದು ಕೂಡ ಅವರು ಮೆನ್ಷನ್ ಮಾಡಿದ್ದಾರೆ. ಮತ್ತೆ ಬಾಡಿಯಿಂದ ಮಿಸ್ಸಿಂಗ್ ಇದೆ ಗೋಲ್ಡ್ ಈ ತರ ಕೂಡ ಮೆನ್ಷನ್ ಮಾಡಿದ್ದಾರೆ ಅವರು. ಆಮೇಲೆ ನಾವು ಎಲ್ಲ ಟೆಕ್ನಿಕಲ್ ಅನಾಲಿಸಿಸ್ ಮಾಡಿ ಇವರದು CDR ವಗೇರಾ ಕಲೆಕ್ಟ್ ಮಾಡಿ ನಮ್ಗೆ ಗೊತ್ತಾಗಿದೆ ಕಿ ಇವರದು ಲೊಕೇಶನ್ಸ್ ಬೇರೆ ಬೇರೆ ಜಾಗ ಚೇಂಜ್ ಆಯ್ತು. ಅದನ್ನ ಯಾವ್ದನ್ನ ಮಿಸ್ಸಿಂಗ್ ಆಯ್ತು ಅವರು 14ಗೆ ಅದನ್ನ ಬೇರೆ ಬೇರೆ ಜಾಗ ಚಿಲ್ಮತ್ತೂರ್, ಪೇರೆಸಾಂದ್ರ, ಗುಡಿಬಂಡೆ, ಮಂಚೇನಹಳ್ಳಿ, ಗೌರಿಬಿದನೂರ್, ಹಿಂದೂಪುರಿಂದ ಇದು ಎಲ್ಲ ಆಂಧ್ರ ಪ್ರದೇಶದ್ದು ಗಡಿಭಾಗ್, ಇದು ನಮ್ ಲೇಪಾಕ್ಷಿ ವಗೇರಾ ಈ ತರ ಎಲ್ಲ ಲೊಕೇಶನ್ಸ್ ಬಂದಿದೆ. ಈಶಾ ಫೌಂಡೇಶನ್ ಹತ್ರ ಕೂಡ ಲೊಕೇಶನ್ ಬಂದಿದೆ. ಆಮೇಲೆ ಲಾಸ್ಟ್ ಅಲ್ಲಿ ಮಂಚೇನಹಳ್ಳಿ ನ್ಯಾಮಗಂಡ್ಲು ಬ್ರಿಡ್ಜ್ ಹತ್ರ ಇವರದು ಮೊಬೈಲ್ ಸ್ವಿಚ್ ಆಯ್ತು. ಈ ತರ ಎಲ್ಲ ನಮ್ಗೆ ಮಾಹಿತಿ ಬಂದಿದೆ. ಸೊ ಆಮೇಲೆ ನಾವು ಇವರದು ಫ್ರೆಂಡ್ ಯಾರ ಮೇಲೆ ಡೌಟ್ ಇತ್ತು ರಾಕೇಶ್ ಅವ್ರಿಗೆ ನಾವು ಟ್ರೈ ಮಾಡಿದೀವಿ ಟ್ರೇಸ್ ಮಾಡಕ್ಕೆ, ಅವ್ರಿಗೆ ಅರೆಸ್ಟ್ ಮಾಡಿ ಬಂದಿದ್ದೀವಿ. ಸೊ ಆಮೇಲೆ ನಮ್ಗೆ ಎಲ್ಲ ಈ ವಿಚಾರ ಗೊತ್ತಾಯಿತು ಕಿ ಇದು ಬೇಸಿಕ್ಲಿ ಮರ್ಡರ್ ಫಾರ್ ಗೇನ್ ಇದೆ. ಈ ಲೇಡಿದು ರಾಕೇಶ್ ಕೂಡ ಮೊದಲೇ ಕೇಟರಿಂಗ್ ಸರ್ವಿಸಸ್ ಅಲ್ಲಿ ಕೆಲಸ ಮಾಡ್ತಾ ಇದಾರೆ, ಅಡಿಗೆ ಕೆಲಸ. ಆ ಟೈಮಿಂದ ಇವರಿಗೆ ಪರಿಚಯ ಇತ್ತು. ಮತ್ತೆ ಅಣ್ಣ ತಂಗಿ ತರ ಈ ತರ ಅವರದು ರಿಲೇಷನ್ ಇತ್ತು. ರೆಗ್ಯುಲರ್ ಆಗಿ ಅವರು ಫೋನ್ ಅಲ್ಲಿ ಮಾತಾಡ್ತಾ ಇತ್ತು. ಅದೇ ತರ ರಾಕೇಶ್ದು ಫ್ರೆಂಡ್ಸ್ ಇದ್ದಾರೆ, ನಿಹಾರಿಕಾ, ಅಂಜಲಿ, ಮತ್ತೆ ಒಬ್ರು ಡ್ರೈವರ್ ಇದ್ದಾರೆ ನವೀನ್. ಇವರ ಜೊತೆ ಕೂಡ ಈ ಲೇಡಿಗೆ ಸ್ವಲ್ಪ ಪರಿಚಯ ಇತ್ತು. ಸೊ ಸ್ವಲ್ಪ ದಿನ ಹಿಂದೆ ಯಾವಾಗ ಇವರು ಗೋಲ್ಡ್ ತಗೊಂಡಿದ್ದಾರೆ ಆ ಟೈಮ್ ಏನು ವಿಡಿಯೋ ಕಾಲ್ ಮಾಡಿ ರಾಕೇಶ್ ಜೊತೆ ಮಾತಾಡಿದ್ದಾರೆ. ಸೊ ರಾಕೇಶ್ಗೆ ಗೊತ್ತಾಗಿದೆ ಕಿ ಈ ಲೇಡಿ ಹೊಸ ಗೋಲ್ಡ್ ಪ್ರೊಕ್ಯೂರ್ ಮಾಡಿದ್ದಾರೆ, ಪರ್ಚೇಸ್ ಮಾಡಿದ್ದಾರೆ, ಈ ತರ ಅವ್ರ ಗಮನಕ್ಕೆ ಬಂದಿದೆ. ಸೊ ಅವರು ಆಮೇಲೆ ನಿಹಾರಿಕಾ, ಅಂಜಲಿ, ನವೀನ್ ಜೊತೆ ಇದನ್ನು ಎಲ್ಲ ಪ್ಲಾನ್ ಮಾಡಿದ್ದಾರೆ. ಸಿನ್ಸ್ ರಾಕೇಶ್ ಈಗ ಈ ಅಡಿಗೆ ವಗೇರಾದ ಕೆಲಸ ಬಿಟ್ಟು ಬೆಂಗಳೂರಲ್ಲಿ ಆಟೋ ಡ್ರೈವರ್ ಅಲ್ಲಿ ಆಗಿ ಕೆಲಸ ಮಾಡ್ತಾ ಇತ್ತು. ಮತ್ತೆ ಆಟೋ ಹೊಸ ತಗೊಂಡಿದ್ದಾರೆ. ಆಟೋದು ಸುಮಾರು EMI ಲೋನ್ ವಗೇರಾ ಕಟ್ಟಲಿಲ್ಲ. EMI ವಗೇರಾ ಪೆಂಡಿಂಗ್ ಆಯ್ತು. ಅವನ ಮೇಲೆ ಬೇರೆ ಸಾಲ ವಗೇರಾ ಕೂಡ ಇತ್ತು, ಬೈಕ್ ವಗೇರಾ ಪ್ಲಾನ್ ಮಾಡಿದ್ದಾರೆ, ಈ ತರ ಮಾಹಿತಿ ಗೊತ್ತಾಗಿದೆ. ಸೊ ಆ ಸಾಲ ಹೇಗೆ ಕಟ್ಟಬೇಕು, ಹೇಗೆ ಫುಲ್ಫಿಲ್ ಮಾಡಬೇಕು EMI ವಗೇರಾ ಆ ಕಾರಣ ಬಗ್ಗೆ ಅಂಜಲಿ ಮತ್ತೆ ನಿಹಾರಿಕಾ ಜೊತೆ ಇವರು ಪ್ಲಾನ್ ಮಾಡಿ ಒಂದು ಕಾರಿಂದ ಇವರು ಹಿಂದೂಪುರ್ಗೆ ಬಂದಿದ್ದಾರೆ. ಈ ಲೇಡಿ ಅರ್ಚನಾಗೆ ಅದನ್ನ ಯಾವ್ದು ಜಾಗ ಕರ್ಕೊಂಡು ಹೋಗ್ತೀವಿ, ಈಶಾ ವಗೇರಾ ಹೋಗ್ತೀವಿ, ಈ ತರ ಅವ್ರಿಗೆ ಪಿಕಪ್ ಮಾಡಿ ಅಲ್ಲಿಂದ ಕಾರಲ್ಲಿ ಇವರು ಅವ್ರ ಮೇಲೆ ಅಟ್ಯಾಕ್ ಮಾಡಿ ಒಂದು ವೀಲ್ ಇಂದ ಅವರಿಗೆ ಸ್ಟ್ರೆಂಗುಲೇಟ್ ಮಾಡಿ ಕಾರಲ್ಲಿ ಅವರಿಗೆ ಸಾಯಿಸಿದ್ದಾರೆ. ಆಮೇಲೆ ನ್ಯಾಮಗಂಡ್ಲು ಬ್ರಿಡ್ಜ್ ಇಂದ ಅವರದು ಬಾಡಿ ಬಿದ್ದ ಹಾಕಿ ಡಿಸ್ಪೋಸ್ ಮಾಡಿ ಹೋಗಿದ್ದಾರೆ. ಮತ್ತೆ ಅವರ ಹತ್ರ ಏನ್ ಗೋಲ್ಡ್ ಚೇನ್ ಇತ್ತು ಆ ಟೈಮ್ಗೆ ಮತ್ತೆ ಇಯರಿಂಗ್ಸ್ ಇತ್ತು ಅದನ್ನು ಕಿತ್ಕೊಂಡು ಹೋಗಿದ್ದಾರೆ. ಆಮೇಲೆ ಇದು ಕೂಡ ನಮ್ಗೆ ಮಾಹಿತಿ ಬಂದಿದೆ ಕಿ ಆಮೇಲೆ ಇವರು ರಾಕೇಶ್ ಇಲ್ಲಿ ಬೆಂಗಳೂರಲ್ಲಿ ಹೋಗಿ ಮುಥೂಟ್ ಫೈನಾನ್ಸ್ ಅಲ್ಲಿ ಅದನ್ನು ಪ್ಲೇಜ್ ಮಾಡಿ ಇವರಿಗೆ ಅಕೌಂಟ್ ಅಲ್ಲಿ ದುಡ್ಡು ಕೂಡ ಬಂದಿದೆ. ಆ ಗೋಲ್ಡ್ಗೆ ಪ್ಲೇಜ್ ಮಾಡಿ ಆಮೇಲೆ ಇವರ ದುಡ್ಡು ಕೂಡ ಬಂದಿದೆ. ಸೊ ಈ ಕೇಸಲ್ಲಿ ನಾವು ರಾಕೇಶ್ ಮತ್ತೆ ಅಂಜಲಿಗೆ ಅರೆಸ್ಟ್ ಮಾಡಿದೀವಿ. ನಿಹಾರಿಕಾ ಮತ್ತೆ ನವೀನ್ ಕೂಡ ಮಾಹಿತಿ ಇದೆ, ಅವರಿಗೆ ಕೂಡ ಬೇಗ ಅರೆಸ್ಟ್ ಮಾಡ್ತೀವಿ. ಸಿನ್ಸ್ ಸ್ಟಾರ್ಟಿಂಗ್ ಅಲ್ಲಿ ಇದು ಹಿಂದೂಪುರಲ್ಲಿ ಮಿಸ್ಸಿಂಗ್ ಕೇಸ್ ಆಗಿ ರಿಜಿಸ್ಟರ್ ಆಯಿತು. ಮತ್ತೆ ಮಂಚೇನಹಳ್ಳಿಯಲ್ಲಿ ಬಾಡಿ ಸಿಕ್ತು, ನಾವು UDR ರಿಜಿಸ್ಟರ್ ಮಾಡಿದೀವಿ. ಬಟ್ ಇದು ಎಲ್ಲ ಗೊತ್ತಾಯಿತು. ಆಮೇಲೆ ನಾವು ಮಂಚೇನಹಳ್ಳಿಯಲ್ಲಿ ಒಂದು ಮರ್ಡರ್ ಕೇಸ್ಗೆ ಇದನ್ನು ಕನ್ವರ್ಟ್ ಮಾಡಿ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀವಿ. ಆಲ್ರೆಡಿ ರಿಕವರಿ ಕೂಡ ಆಗಿದೆ. ಮತ್ತೆ ಮೇನ್ ಆರೋಪಿ ಅರೆಸ್ಟ್ ಆಗಿದ್ದಾರೆ. ಬೇರೆ ಯಾರು ಬಾಕಿ ಇದ್ದಾರೆ ಅವರಿಗೆ ಕೂಡ ಬೇಗ ಅರೆಸ್ಟ್ ಮಾಡ್ತೀವಿ.
ನಿಲ್ಲದೆ ಸುರಿದ ಮಳೆಯಿಂದ ಹೆಚ್ಚು ತೇವಾಂಶದಿಂದ ಪಾರ್ಸಲ್ ಹೋಗದೆ ಹಾಗೂ ಸ್ಥಳೀಯ ವರ್ತಕರು ವ್ಯಾಪಾರ ಇಲ್ಲದೆ ರೈತರು ಬೆಳೆದ ಹೂಗಳಿಗೆ ಬೆಲೆ ಇರದೆ ತಿಪ್ಪೆಗುಂಡಿಗೆ ಬಿಸಾಕಿದ್ರು. ಆದರೆ ಈಗ ಗೌರಿ ಹಾಗೂ ಗಣೇಶ ಹಬ್ಬದ ಹಿನ್ನೆಲೆ ರೈತರು ಬೆಳೆದ ಹೂಗಳಿಗೆ ಭಾರಿ ಡಿಮ್ಯಾಂಡ್ ಬಂದಿದೆ. ಇದರಿಂದ ಕೆಜಿ ಹೂಗಳು 200, 300, 400 ರೂಪಾಯಿವರೆಗೂ ಬೆಲೆ ಬಂದಿದ್ದು ಕೈಯಲ್ಲಿ ಜಣ ಕಾಂಚನ ಹರಿದಾಡ್ತಿದೆ. ಈ ಕುರಿತು ಒಂದು ವರದಿ. ಗೌರಿ ಗಣೇಶ ಸಂಭ್ರಮಾಚರಣೆ ಪೂಜೆಗೆ ಹೂಗಳು ಬೇಕೇ ಬೇಕು. ಇದರಿಂದ ಹೂ ಬೆಳೆಯುವ ರೈತರಿಗೆ ಭಾರಿ ಡಿಮ್ಯಾಂಡ್ ಬಂದಿದೆ. ಇನ್ನು ಫಲಪುಷ್ಪ ನಗರಿ ಎಂದು ಖ್ಯಾತಿ ಪಡೆದಿರುವ ಚಿಕ್ಕಬಳ್ಳಾಪುರ ಜಿಲ್ಲೆಯ ಹೂ ಬೆಳೆಗಾರರು ಈಗ ದಿಲ್ ಖುಷ್ ಆಗಿದ್ದಾರೆ. ಕೆಜಿ ಸೇವಂತಿಗೆ ಹೂ ಬೆಲೆ 300 ರೂಪಾಯಿ, ಕೆಜಿ ರೋಜಾ ಹೂಗೆ 260 ರೂಪಾಯಿ, ಕೆಜಿ ಚೆಂಡು ಹೂಗೆ 100 ರೂಪಾಯಿ, ಮ್ಯಾರಿಗೋಲ್ಡ್ 250 ರೂಪಾಯಿ, ಕೆಜಿ ಕನಕಾಂಬರ ಹಾಗೂ ಮಲ್ಲಿಗೆ 1000 ರೂಪಾಯಿ ಬೆಲೆ ಇದೆ. ಇದರಿಂದ ರೈತರು ಚಣ ಕಾಂಚನ ಎನಿಸುವಂತಾಗಿದೆ. ಸರ್, ಗಣೇಶ ಹಬ್ಬ ಮತ್ತು ಓಣಂ ಹಬ್ಬದ ಶುಭಾಶಯಗಳನ್ನು ಕೋರ್ತಾ ಈ ದಿನ ಸುಮಾರು ಒಂದು 2 ದಿವಸದಿಂದ 3 ದಿವಸದಿಂದ ಮಳೆ ನಿಂತಿರೋದಕ್ಕೋಸ್ಕರ ಸುಮಾರು ಚಾಮಂತಿ ಹೂಗಳು ಮತ್ತು ಹೂಗಳು ಅನೇಕ ವಿಧವಾದಂಥ ಹೂಗಳು ಒಳ್ಳೆ ಬೆಲೆಗಳು ಬಂದಿದೆ. ಯಾಕೆಂದರೆ ಗಣೇಶ ಹಬ್ಬ, ಗಣೇಶನ ಇವಾಗ ಕರ್ನಾಟಕದಲ್ಲೂ ಕೂಡ ಸಂದಿಯಲ್ಲೂ ಮನೆಗಳಲ್ಲೂ ಗೌರಿ ಗಣೇಶ ಹಬ್ಬ ವಿಶೇಷವಾಗಿ ನಮ್ಮ ಕರ್ನಾಟಕದಲ್ಲಿ ಚೆನ್ನಾಗಿ ಮಾಡ್ತಾರೆ. ಆದ್ದರಿಂದ ಹೂಗಳ ವ್ಯಾಪಾರ ಒಳ್ಳೆ ಚೆನ್ನಾಗಿ ನಡೀತಾ ಇದೆ. ರೈತರ ಮುಖದಲ್ಲೂ ಕೂಡ ಸಂತೋಷವಾದಂಥ ಕಳೆ ಬರ್ತಾ ಇದೆ. ಯಾಕೆಂದರೆ ಶಾಮಂತಿ ಹೂವು ಬಂದ್ಬಿಟ್ಟು 300 ರೂಪಾಯಿ ರೇಟ್ ಇದೆ, ರೋಸು ಹೂವು ಬಂದ್ಬಿಟ್ಟು 200 ರೂಪಾಯಿ ರೇಟ್ ಇದೆ, ಮತ್ತು ಆಸ್ಟಾರು, ಮಾರಿಗೋಲ್ಡು ಅವೆಲ್ಲ ಬಂದ್ಬಿಟ್ಟು 200ರಿಂದ 250 ಇದ್ದಾವೆ. ಚೆಂಡು ಹೂವು ಬಂದ್ಬಿಟ್ಟು 100 ರೂಪಾಯಿ ರೇಟ್ ಇದ್ದಾವೆ. ಕನಕಾಂಬರ ಬಂದ್ಬಿಟ್ಟು 1000 ರೂಪಾಯಿ, ಮಲ್ಲಿಗೆ ಮಗ್ ಬಂದ್ಬಿಟ್ಟು 1000 ರೂಪಾಯಿ, 1 ಕೆಜಿಗೆ 1000 ರೂಪಾಯಿ. ಈ ಥರ ಅನೇಕವಾದಂಥ ವಿಧವಾದಂಥ ಹೂಗಳು ಒಳ್ಳೆ ರೇಟ್ಗಳು ಬಂದಿರೋದಕ್ಕೋಸ್ಕರ ರೈತರ ಮುಖದಲ್ಲಿ ಒಳ್ಳೆ ಸಂತೋಷವಾದ ಕಳೆ ಇದೆ. ಮತ್ತು ನಮ್ಮ ವರ್ತಕರಿಗೂ ಕೂಡ ಒಳ್ಳೆ ಕಾಸಾಗ್ತಾ ಇದೆ. ಯಾಕೆಂದರೆ ಇವಾಗ 3 ದಿವಸದಿಂದ ಮಳೆ ಇಲ್ಲ ಅಂತ ಹೇಳ್ಬಿಟ್ಟು ಎಕ್ಸ್ಪೋರ್ಟು ಚೆನ್ನಾಗಿ ಹೋಗ್ತಾ ಇದೆ. ಬೇರೆ ರಾಜ್ಯಗಳಲ್ಲಿ, ಬೇರೆ ತಾಲೂಕುಗಳಲ್ಲಿ ಎಲ್ಲ ಬೇರೆ ಜಿಲ್ಲೆ ಆದಂಥ ಹೂಗಳು ಸಪ್ರೇಟಾಗಿ ಬೇರೆ ಗಾಡಿಗಳು ಡೈಲಿ 5 ಗಾಡಿ, 10 ಗಾಡಿ, 15 ಗಾಡಿ ಈ ಥರ ಎಲ್ಲ ಪಾರ್ಸಲ್ ಹೋಗ್ತಾ ಇದ್ದಾವೆ. ಒಳ್ಳೆ ಬೆಲೆಗಳಿದ್ದಾವೆ, ಚೆನ್ನಾಗಿದ್ದಾರೆ, ಎಲ್ಲರಿಗೂ ಸಂತೋಷವಾಗಿದ್ದಾವೆ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೀವಿ ಸರ್. ಇನ್ನು ತರಹೇವಾರಿ ಹೂ ಬೆಳೆಗೆ ಖ್ಯಾತಿ ಪಡೆದಿರುವ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರಸ್ತುತ 15,000 ಹೆಕ್ಟಾರ್ ಪ್ರದೇಶದಲ್ಲಿ ಹೂ ಬೆಳೆಯಲಾಗುತ್ತಿದೆ. ದ್ರಾಕ್ಷಿ ಬೆಳೆ ಸೇರಿದಂತೆ ತರಕಾರಿ ಬೆಳೆ ಬದಲು ಈಗ ರೈತರು ಸುಲಭವಾಗಿ ಹಣ ಮಾಡುವ ಹೂ ಬೆಳೆಯತ್ತ ಮುಖ ಮಾಡಿದ್ದಾರೆ. ಇನ್ನು ಚಿಕ್ಕಬಳ್ಳಾಪುರದ ಹೂ ಮಾರುಕಟ್ಟೆಗೆ ಪ್ರತಿದಿನ ದೇಶದ ವಿವಿಧ ಮೂಲೆಗಳಿಂದ ದೊಡ್ಡ ವರ್ತಕರು ಆಗಮಿಸಿ ಹೂ ಕೊಂಡುಕೊಳ್ತಿದ್ದಾರೆ. ಆದರೆ ಯಾವಾಗಲೂ ಬೆಲೆ ಇರಲ್ಲ. ಆದರೆ ಈಗ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಹೂಗಳಿಗೆ ಭಾರಿ ಡಿಮ್ಯಾಂಡ್ ಬಂದಿದ್ದು ರೈತರ ಮೊಗದಲ್ಲಿ ಸಂತಸ ಮನೆ ಮಾಡಿದೆ. ಹಿಂದಿನ ವಾರ ನೋಡಿದ್ರೆ 100-150ರಿಂದ ಹೋಯಿತು. ವಾರದಿಂದ ಮಳೆ ಬಿತ್ತು. ಈ 34 ದಿವಸದಿಂದ ಈ ಗಣೇಶನ ಹಬ್ಬನಕ್ಕೆ ಸ್ವಲ್ಪ ಖುಷಿ ಆಗ್ತಾಯಿದೆ. 200ರಿಂದ 300-350 ಗಂಟೆ ಆಗ್ತಾಯಿದೆ ಸೆಂಟೆಲ್ಲು. ರೋಸ್ ಗಿಡ 150ರಿಂದ 200-250 ರೂಪಾಯಿ ಹೋಗ್ತಾಯಿದೆ. ಇವಾಗ ನಾವು ಹಬ್ಬಕ್ಕೆ ಎಲ್ಲ ಕಡೆ ಮನೆಯಾಗ ಖುಷಿಯಾಗಿ ಮಾಡ್ಕೊಳ್ತಾ ಇದ್ದೀವಿ. ಎಲ್ರಿಗೂ ಶುಭಾಶಯಗಳಾಗಲಿ. ನಾವು ಮಾರಿಗೋಲ್ಡು 1 ಎಕರೆಗೆ ಹಾಕಿದ್ದೀವಿ, ಸುವರ್ಣೆಲ್ಲ ಒಂದು ಅರ್ಧ ಎಕರೆ ಹಾಕಿದ್ದೀವಿ. ಹಿಂದಿನ ವಾರ ಎಲ್ಲ 100, 120, 130 ಈ ಥರ ಹೋಯಿತು. ಈ ವಾರ ಬಂದು ಹಬ್ಬಕ್ಕೆ ಸ್ವಲ್ಪ ರೇಟ್ ಆಯಿತು. 250, 260 ಮಾರಿದ್ವಿ. ನಮ್ಮದು ಬಂದು ಒಂದು 200 kg ಮಾರಿಗೋಲ್ಡ್ ಆಗಿತ್ತು, ಒಂದು 150 kg ಸುವರ್ಣೆಲ್ಲ ಆಗಿತ್ತು. ಒಳ್ಳೆ ರೇಟ್ ಆಯಿತು. ನಮಗೊಂದು ಖುಷಿಯಾಗಿದೆ ಮಾರ್ಕೆಟಲ್ಲಿ ಬರೋಕ್ಕೆ. ನಮಸ್ಕಾರಗಳು. ಒಟ್ಟಿನಲ್ಲಿ ಕಳೆದ ಸುಮಾರು 15 ದಿನಗಳಿಂದ ಸುರಿದ ಮಳೆಯಿಂದ ಬೇಸತ್ತಿರುವ ರೈತರು ಗೌರಿ ಗಣೇಶ ಹಬ್ಬ ಬಂದಿದ್ದೇ ತಡ. ಹೂ ಬೆಳೆಗಾರರು, ಹೂ ವರ್ತಕರ ಮೊಗದಲ್ಲಿ ಹೊಸ ಚೈತನ್ಯ ಮೂಡಿದೆ. ವ್ಯಾಪಾರ ವಹಿವಾಟುಗಳು ಜೋರಾಗಿ ಸಾಗಿದೆ. ಹೂ ಬೆಳೆದ ರೈತರಿಗಂತೂ ಎಲ್ಲಿಲ್ಲದ ಡಿಮ್ಯಾಂಡ್ ಬಂದಿದೆ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.
ಸರ್ಕಾರದ ನಿಯಮಗಳೇ ಹಾಗೆ, ಅವು ಜನರಿಗೆ ಉಪಯೋಗವಾಗುವ ರೀತಿಯಲ್ಲಿರುತ್ತವೆ ಹೊರತು ಜನರಿಗೆ ಮಾತ್ರ ಉಪಯೋಗವಾಗಲ್ಲ. ಇಲ್ಲಿಯೂ ಅದೇ ಆಗಿದೆ. ಸರ್ಕಾರಿ ಶಾಲೆಗಳ ಅಭಿವೃದ್ಧಿಯ ಬಗ್ಗೆ ಬೊಬ್ಬೆ ಹೊಡೆಯುವ ಅಧಿಕಾರಿಗಳು, ಜನಪ್ರತಿನಿಧಿಗಳು ಅದೇ ಸರ್ಕಾರಿ ಶಾಲೆಗಳ ನಿರ್ಮಾಣಕ್ಕೆ ಟೊಂಕ ಕಟ್ಟಿ ನಿಂತಂತಿದೆ. ಹಾಗಾಗಿಯೇ ಅಲ್ಲಿನ ಮಕ್ಕಳು ಮತ್ತು ಪೋಷಕರ ಆಕ್ರೋಶ ಕಟ್ಟೆಯೊಡೆದಿದ್ದು ಬೀದಿಗಿಳಿದು ಹೋರಾಟ ಮಾಡುತ್ತಿದ್ದಾರೆ. ಹಾಗಾದರೆ ಅದು ಎಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ವೀಕ್ಷಕರೇ, ಮುಖ್ಯಮಂತ್ರಿಯಿಂದ ಶಾಸಕರವರೆಗೆ, ಶಿಕ್ಷಣ ಇಲಾಖೆ ಆಯುಕ್ತರಿಂದ ಬಿಇಒವರೆಗೆ ಎಲ್ಲರೂ ಹೇಳೋ ಮಾತು ಸರ್ಕಾರಿ ಶಾಲೆ ಉಳಿಸಿ ಅಂತ. ಆದರೆ ಅದೇ ಸರ್ಕಾರ ಶಾಲೆಗಳನ್ನು ಉಳಿಸೋ ಬದಲು ಅದೇ ಅಧಿಕಾರಿಗಳು ನಿರ್ನಾಮ ಮಾಡುವತ್ತ ಸಾಗುತ್ತಿದ್ದಾರೆ ಅನ್ನೋದು ಪೋಷಕರ ಆರೋಪ. ಹಾಗಾದರೆ ಇದರಲ್ಲಿ ಯಾವುದು ಸತ್ಯ ಅಂತೀರಾ? ತೀರ್ಮಾನ ನಿಮಗೆ ಬಿಟ್ಟಿದ್ದು. ಇಲ್ಲಿ ಕಾಣ್ತಾ ಇದೆಯಲ್ಲ, ಮರದ ಕೆಳಗೆ ಮಕ್ಕಳು ಕೂತಿರೋದು. ಇವರೇನು ಶಾಲೆಯಲ್ಲಿ ಕೊಠಡಿ ಇಲ್ಲದೆ ಮರದ ಕೆಳಗೆ ಕುಳಿತು ಪಾಠ ಪ್ರವಚನ ಕೇಳ್ತಿಲ್ಲ. ಬದಲಿಗೆ ತಮಗೆ ಆಗಿರುವ ಅನ್ಯಾಯ ಸರಿಪಡಿಸುವಂತೆ ಆಗ್ರಹಿಸಿ ಮರದ ಕೆಳಗೆ ಕುಳಿತು ಪ್ರತಿಭಟನೆ ಮಾಡುತ್ತಿದ್ದಾರೆ. ಬೇಕೇ ಬೇಕು, ನ್ಯಾಯ ಬೇಕು ಅಂತ ಘೋಷಣೆ ಕೂಗ್ತಿರೋ ಈ ಮಕ್ಕಳಿಗೆ ಆಗಿರೋ ಅನ್ಯಾಯವಾದರೂ ಏನು ಅಂತೀರಾ? ಇವರ ಭವಿಷ್ಯವನ್ನೇ ಬುಡುಮೇಲು ಮಾಡೋ ವಿಚಾರವೇ ನಡೆದಿದೆ. ಹೀಗೆ ಮರದ ಕೆಳಗೆ ಕುಳಿತು ಘೋಷಣೆ ಕೂಗ್ತಿರೋ ಮಕ್ಕಳು ಚಿಕ್ಕಬಳ್ಳಾಪುರ ತಾಲೂಕಿನ ತಿಪ್ಪೇನಹಳ್ಳಿ ಸರ್ಕಾರಿ ಶಾಲೆ ಮಕ್ಕಳು. ಈ ಶಾಲೆಯಲ್ಲಿ 1ರಿಂದ 7ನೇ ತರಗತಿವರೆಗೆ ಒಟ್ಟು 56 ಮಕ್ಕಳು ವ್ಯಾಸಂಗ ಮಾಡುತ್ತಿದ್ದಾರಂತೆ. ಸರ್ಕಾರಿ ನಿಯಮದ ಪ್ರಕಾರ 61 ಮಕ್ಕಳಿದ್ದರೆ ಮಾತ್ರ 4 ಶಿಕ್ಷಕರು ಆ ಶಾಲೆಯಲ್ಲಿ ಕರ್ತವ್ಯ ನಿರ್ವಹಿಸಬೇಕಂತೆ. ಆದರೆ ಇಲ್ಲಿ ಸರ್ಕಾರಿ ನಿಯಮಕ್ಕೆ 5 ಮಕ್ಕಳ ಸಂಖ್ಯೆ ಕಡಿಮೆ ಇರುವ ಕಾರಣ ಇಲ್ಲಿನ 2 ಶಿಕ್ಷಕರನ್ನು ವರ್ಗಾವಣೆ ಮಾಡಿ ಶಿಕ್ಷಣ ಇಲಾಖೆ ಆದೇಶ ನೀಡಿದೆ. 6 ವರ್ಷ ಆಯಿತು. ಆಗ ಇಂಗ್ಲೀಷ್ ಸಬ್ಜೆಕ್ಟ್ಗೆ ಟೀಚರ್ ಕೊಟ್ಟು ನೀವೆಲ್ಲ ಇದುವರೆಗೂ ಸರ್ಕಾರ ಮಾಡ್ಕೊಂಬಂದೈತೆ, ನಿಮ್ಮ ನಿಯಮಾನುಸಾರವಾಗೇ ಮಾಡಿದ್ದೀರಾ, ಇನ್ನು ಮುಂದಕ್ಕೂ ಮಾಡ್ತೀರಾ ಕೂಡ. ಆವಾಗ ಸ್ಟ್ರೆಂತ್ ಇತ್ತು, ಆ ಇಂಗ್ಲಿಷ್ ಟೀಚರ್ ಕೊಡುವಾಗ ಸ್ಟ್ರೆಂತ್ ಇತ್ತು ನಿಮ್ಮ ಸ್ಕೂಲಲ್ಲಿ. ಆಗ ಟೀಚರ್ ಬಂದ್ಬಿಟ್ಟು 100 ಜನ ಇದ್ರೆ ಸ್ಟ್ರೆಂತ್ ಇರಬೇಕು, 50 ಜನ ಇದ್ರೆ ಸರ್ ಒಂದು ನಿಮಿಷ ಹೇಳ್ತೀನಿ ನೋಡಿ ಸರ್. 60 ಜನ 61 ಇದ್ರೆ 1ರಿಂದ 5ನೇ ತರಗತಿಯಲ್ಲಿ 60 ಮೇಲೆ ಒಂದು ಮಗು ಇದ್ರೂ ಒಂದು ಇಂಗ್ಲೀಷ್ ಟೀಚರ್ ಬರ್ತಾರೆ. ಕನ್ನಡ ಕೊಡ್ತಾರೆ, ಗಣಿತ ಕೊಡ್ತಾರೆ, ಇಂಗ್ಲೀಷ್ ಕೊಡ್ತಾರೆ. 3ನೇ ಪೋಸ್ಟ್ ಇಂಗ್ಲೀಷ್. ಆಯಿತಾ? ಈಗ ಏನಾಗಿದೆ, 1ರಿಂದ 4, 5 44 ಮಕ್ಕಳಿದ್ದಾರೆ. 1ರಿಂದ 44, 61 ಮಕ್ಕಳು. ಒಂದು ಮಗು ಜಾಸ್ತಿ ಇದ್ರು ಒಂದು ಇಂಗ್ಲೀಷ್ ಪೋಸ್ಟ್ ಈ ಅಶೋಕ್ ಇಲ್ಲೇ ಇದೆ, ಉಳ್ಕೊತಾ ಇದ್ದಾರೆ. ಆಯಿತಾ? 6ರಿಂದ 7 ಇಲ್ಲಿ ಎಷ್ಟಿದೆ? 34 ಮಕ್ಕಳಿದ್ದಾರೆ. 34 ಮಕ್ಕಳು. ಅದರಲ್ಲಿ ನಿಮ್ಗೆ ಏನಾದರೂ ಮಕ್ಕಳ ಸಂಖ್ಯೆ ಜಾಸ್ತಿ ಇದ್ದರೆ 3rd ಪೋಸ್ಟ್ ಇಂಗ್ಲೀಷ್ ಇದೆ. 70 ಮಕ್ಕಳು ಇರಬೇಕು. 6ರಿಂದ 7ರಲ್ಲಿ 70 ಮಕ್ಕಳು, 34 ಇದ್ದಾರೆ. 70 ಮಕ್ಕಳಿದ್ರೆ ಒಂದು ಪೋಸ್ಟ್ ಇಂಗ್ಲೀಷ್ ಬರ್ತಾ ಇತ್ತು. ಅಲ್ಲೂ ಮಕ್ಕಳ ಸಂಖ್ಯೆ ಕಡಿಮೆ. ಇಲ್ಲೂ 44. ಇನ್ನೊಂದು 17 ಮಕ್ಕಳು ಇದ್ದಿದ್ರೆ ನಿಮ್ಗೆ ಇನ್ನೊಂದು ಪೋಸ್ಟ್ ಬರ್ತಾಯಿತ್ತು. ಈ ಟೀಚರು ಅಶೋಕು ಇಲ್ಲೇ. ಅಶೋಕ್ ನನ್ನ ಜೊತೆ ಚೆನ್ನಾಗಿದ್ದಾನೆ, ನಮ್ಮ ಗುಡಿಬಂಡೆ ತಾಲೂಕಲ್ಲಿ CRP, ಒಳ್ಳೆ ವರ್ಕರು. ಆಯಿತಾ? ಈಗಾಗಲೇ ಅರ್ಧ ಶೈಕ್ಷಣಿಕ ವರ್ಷ ಮುಗಿದಿದ್ದು, ಉಳಿದ ಅರ್ಧ ಶೈಕ್ಷಣಿಕ ವರ್ಷಕ್ಕೆ ಅಗತ್ಯವಾಗಿ ಬೇಕಿರೋ ಇಂಗ್ಲಿಷ್ ಶಿಕ್ಷಕರನ್ನೇ ವರ್ಗಾವಣೆ ಮಾಡಿದ್ದಾರಂತೆ. ಹೇಳಿ ಕೇಳಿ ಸರ್ಕಾರಿ ಶಾಲೆಗಳಿಗೆ ಬರೋ ಮಕ್ಕಳು ಬಡವರು, ದಲಿತರು ಮತ್ತು ಕೂಲಿ ಕಾರ್ಮಿಕರ ಮಕ್ಕಳು. ಇಂತಹ ಬಡ ಮಕ್ಕಳಿಗೆ ಮುಂದಿನ ದಿನಗಳಲ್ಲಿ ಖಾಸಗಿ ಶಾಲೆಗಳಲ್ಲಿ ವ್ಯಾಸಂಗ ಮಾಡಿದ ವಿದ್ಯಾರ್ಥಿಗಳೊಂದಿಗೆ ಪೈಪೋಟಿ ನಡೆಸಬೇಕಾದರೆ ಇಂಗ್ಲಿಷ್ ಅತಿ ಮುಖ್ಯ. ಆದರೆ ಈ ಸರ್ಕಾರಿ ನಿಯಮ ಕಡಿಮೆ ಸಂಖ್ಯೆ ಮಕ್ಕಳಿರುವ ಶಾಲೆಗೆ ಇಂಗ್ಲಿಷ್ ಶಿಕ್ಷಕರನ್ನು ಕಸಿದುಕೊಳ್ಳುವಂತೆ ಹೇಳ್ತಿದೆಯಂತೆ. ಹಾಗಾಗಿ ಈ ತಿಪ್ಪೇನಹಳ್ಳಿ ಸರ್ಕಾರಿ ಶಾಲೆಯ ಇಂಗ್ಲಿಷ್ ಶಿಕ್ಷಕರನ್ನು ವರ್ಗಾವಣೆ ಮಾಡಲಾಗಿದ್ದು, ಮಕ್ಕಳ ಭವಿಷ್ಯದ ಆತಂಕ ಕಾಡಿದ ಪರಿಣಾಮ ಮಕ್ಕಳೊಂದಿಗೆ ಪೋಷಕರು ಪ್ರತಿಭಟನೆಗೆ ಇಳಿದಿದ್ದಾರೆ. ಈ ಸಂಬಂಧ ಸಮಾಜ ಸೇವಕ ಮುಷ್ಟೂರು ಶ್ರೀಧರ್ ಮಾತನಾಡಿ, ಸರ್ಕಾರ ಮತ್ತು ಶಿಕ್ಷಣ ಇಲಾಖೆಯ ಬೇಜವಾಬ್ದಾರಿ ತೀರ್ಮಾನಗಳಿಂದಲೇ ಸರ್ಕಾರಿ ಶಾಲೆಗಳು ಮುಚ್ಚುತ್ತಿವೆ.
ಸರ್ಕಾರಿ ಶಾಲೆಗಳಿಗೆ ಬರೋದು ಬಡವರು, ದಲಿತರು, ಹಿಂದುಳಿದವರ ಮಕ್ಕಳು. ಇಂತಹ ಶಾಲೆಗಳಲ್ಲಿ ಶಿಕ್ಷಕರಿಲ್ಲವಾದರೆ ಅವರು ಕಲಿಯುವುದಾದರೂ ಹೇಗೆ? ಕೂಲಿ ಕಾರ್ಮಿಕರ ಮಕ್ಕಳು ಸರ್ಕಾರಿ ಶಾಲೆಗಳಿಗೆ ಸೇರುತ್ತಿದ್ದಾರೆ. ಇಂತಹ ಸರ್ಕಾರಿ ಶಾಲೆಯಲ್ಲಿ ಓದಿ ಉನ್ನತ ಸ್ಥಾನಕ್ಕೆ ಏರಿದವರಿದ್ದಾರೆ. 1ರಿಂದ 4ರವರೆಗೆ ಒಂದೇ ಕೊಠಡಿ, 4ರಿಂದ 7ರವರೆಗೆ ತಲಾ ಒಂದು ಕೊಠಡಿಯಲ್ಲಿ ಪಾಠ ಕಲಿಯುವ ಅವ್ಯವಸ್ಥೆ ಇಲ್ಲಿದೆ. ಕಳಪೆ ಗುಣಮಟ್ಟದ ಶಿಕ್ಷಣದಿಂದ ಮಕ್ಕಳ ಭವಿಷ್ಯ ಹಾಳಾಗಲಿದೆ. ಮಕ್ಕಳಿಗೆ ಶಿಕ್ಷಕರನ್ನು ನೇಮಿಸಬೇಕು, ಅದರಿಂದ ಮಕ್ಕಳು ಉತ್ತಮ ಭವಿಷ್ಯ ರೂಪಿಸಿಕೊಳ್ತಾರೆ. ಆದರೆ ಶಿಕ್ಷಣ ಇಲಾಖೆ ಅದು ಮಾಡುತ್ತಿಲ್ಲ. ಅದೇ ವರ್ತನೆ ಮುಂದುವರಿದರೆ ಮಕ್ಕಳೊಂದಿಗೆ BO ಕಚೇರಿ ಮುಂದೆ ಪ್ರತಿಭಟನೆ ನಡೆಸಲಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಸರ್, ಇವತ್ತು ರಾಜ್ಯಾದ್ಯಂತ ಸರ್ಕಾರಿ ಶಾಲೆಗಳು ಯಾಕೆ ಮುಚ್ಚೋಗ್ತಾ ಇದಾವೆ ಅಂದ್ರೆ ಇಂಥ ಒಂದು ಬೇಜವಾಬ್ದಾರಿ ತೀರ್ಮಾನಗಳು ತಗೊಂಡೋದ್ರಿಂದ ಮುಚ್ಚೋಗ್ತಾ ಇದ್ದಾವೆ. ಈ ಸರ್ಕಾರಿ ಶಾಲೆಗೆ ಬರೋದು ಬಡ ಮಕ್ಕಳು, ದಲಿತರ ಮಕ್ಕಳು, SC ST ಮಕ್ಕಳು, ಹಿಂದುಳಿದ ವರ್ಗದವ್ರ ಮಕ್ಕಳು, ಕೂಲಿ ನಾಲಿ ಮಾಡ್ಕೊಂಡೋ ಮಕ್ಕಳು ಈ ಸರ್ಕಾರಿ ಶಾಲೆಗಳಿಗೆ ಸೇರಿಸ್ತಾ ಇದಾರೆ. ಇಂಥ ಸರ್ಕಾರಿ ಶಾಲೆಗಳಾಗ ಓದಿ ಒಳ್ಳೊಳ್ಳೆ ವಿದ್ಯಾವಂತರಾಗಿ ಒಳ್ಳೊಳ್ಳೆ ಆಫೀಸರ್ಗಳಾಗಿದ್ದಾರೆ. ಹಿಂದೆಲ್ಲ ಇತಿಹಾಸ ಇದೆ. ಇಂಥ ಸರ್ಕಾರಿ ಶಾಲೆಗಳಾಗ ಟೀಚರ್ಸ್ ಇಲ್ಲ ಅಂದ್ರೆ ಅವ್ರು ಏನ್ ಕಲಿತಾರೆ? ಉತ್ತಮವಾದ ಶಿಕ್ಷಣ ಸಿಗ್ತಾ ಇಲ್ಲ. 1ರಿಂದ 4ವರೆಗೂ ಒಂದು ರೂಮಲ್ಲಿ ಕೂಡ ಹಾಕ್ಬಿಟ್ಟು 1ನೇ ಕ್ಲಾಸ್ ಪಾಠ ಮಾಡಿರೋದನ್ನ 4ನೇ ಕ್ಲಾಸ್ ವರೆಗೂ ಮಾಡ್ತಾ ಇದಾರೆ. ಅದೇ ರೀತಿ 4ರಿಂದ 7ರವರೆಗೂ ಅದೇ ಒಂದೇ ಪಾಠನೇ ಹೇಳ್ಕೊಡ್ತಾ ಇದಾರೆ. ಇದೆಲ್ಲ ಒಂದ್ ಕಡೆ ಅವರು ಒಂದು ಶಿಕ್ಷಣದ ಮೇಲೆ ಭಾರಿ ದೊಡ್ಡ ಹೊಡೆತ ಬೀಳ್ತಾ ಇದೆ. ಅವರು ಬೆಳೆದು ಬಾಳಿ ಮುಂದೆ ಜೀವನ ಕಟ್ಟಿ ನಡೆಸಬೇಕಾಗಿರ್ತಕ್ಕಂಥ ವಿದ್ಯಾರ್ಥಿನಿಯರಿಗೆ ಇವರು ಈ ಒಂದು ಕಳಪೆ ಗುಣಮಟ್ಟದ ಒಂದು ವಿದ್ಯಾಭ್ಯಾಸ ಕಲಿಸೋದ್ರಿಂದ ಅವ್ರ ಲೈಫ್ ಸ್ಪಾಯ್ಲ್ ಆಗುತ್ತೆ. ದಯವಿಟ್ಟು ಇದನ್ನ ಸರ್ಕಾರ ಅರ್ಥಕೊಂಡು ಏನು ಸರ್ಕಾರಿ ಶಾಲೆಗಳಾಗ ಮಕ್ಕಳಿದ್ದಾರೆ ಅದಕ್ಕ ಪೂರಕವಾಗಿ ಶಿಕ್ಷಕರನ್ನ ನಿಯೋಜನೆ ಮಾಡಿದ್ರೆ ಅವ್ರು ಒಳ್ಳೆ ವಿದ್ಯಾಭ್ಯಾಸ ಕಲಿತಾರೆ. ನಾಳೆ ಮುಂದೆ ರಾಜ್ಯದಲ್ಲೇ ಒಳ್ಳೆ ಮಾದರಿಯಾಗಿ ಬೆಳೀತಾರೆ ಯುವತಿಯರು ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತೀನಿ. ಇನ್ನು ಶಾಲೆಯ SDMC ಅಧ್ಯಕ್ಷ ವೆಂಕಟೇಶ್ ಮಾತನಾಡಿ, ಸರ್ಕಾರಿ ಶಾಲೆಯಲ್ಲಿ ಕೇವಲ 5 ಮಕ್ಕಳು ಕಡಿಮೆ ಇರೋ ಕಾರಣ 2 ಶಿಕ್ಷಕರನ್ನು ವರ್ಗಾವಣೆ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಮಕ್ಕಳ ಸಂಖ್ಯೆ ಹೆಚ್ಚಾಗಲಿದೆ. ಈ ಕುರಿತು ಸಂಬಂಧಿಸಿದ ಹಿರಿಯ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರೂ ಕ್ರಮ ಜರುಗಿಸಲಿಲ್ಲ. ಇಂಗ್ಲಿಷ್ ಶಿಕ್ಷಕರನ್ನು ತೆಗೆದರೆ ಮಕ್ಕಳ ಸ್ಥಿತಿ ಏನಾಗಬೇಕು? ಮನವಿಗೆ ಸ್ಪಂದಿಸದ ಹಿರಿಯ ಅಧಿಕಾರಿಗಳ ವಿರುದ್ಧ ಹೋರಾಟ ಮಾಡಲು ಮುಂದಾದರೆ ಶಾಲೆ ಸಮಯದಲ್ಲಿ ಪ್ರತಿಭಟನೆ ಮಾಡಬಾರದು ಎಂದು ಬೆದರಿಕೆ ಹಾಕ್ತಿದ್ದಾರೆ ಎಂದು ಆರೋಪಿಸಿದರು. ಶಾಲಾ ಕಾಂಪೌಂಡ್ಗೆ ಹೊಂದಿಕೊಂಡಂತೆ ಹಾಕಿರುವ ಟ್ರಾನ್ಸ್ಫಾರ್ಮರ್ ತೆಗೆಸಲು BO DDPI ಅವರಿಂದ ಆಗಿಲ್ಲ. ಅದಕ್ಕೆ ಗ್ರಾಮಸ್ಥರು ಬೇಕು. ಈಗ ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿ ಬಗ್ಗೆ ಇವರಿಗೆ ಕಾಳಜಿ ಇಲ್ಲ. ಮುಖ್ಯ ಶಿಕ್ಷಕರಿಂದಲೇ ಈ ಎಲ್ಲ ಅವಾಂತರಗಳು ಈ ಶಾಲೆಯಲ್ಲಿ ನಡೆಯುತ್ತಿದ್ದು, ಈಗ ಇಂಗ್ಲಿಷ್ ಸೇರಿದಂತೆ 2 ಶಿಕ್ಷಕರ ವರ್ಗಾವಣೆಯಾಗಿದೆ. DDPI ಬಂದು ನ್ಯಾಯ ಕೊಡೋವರೆಗೂ ಪ್ರತಿಭಟನೆ ವಾಪಸ್ ಪಡೆಯಲ್ಲ. ಬಡ ಮಕ್ಕಳು ಇಂಗ್ಲಿಷ್ ಕಲಿಯಲೇಬಾರದೆ ಎಂದು ಅಳಲು ತೋಡಿಕೊಂಡರು. ನಮ್ಮ ಮಕ್ಕಳ ಗತಿ ಏನು? ಅದರಲ್ಲಿ ಬೇರೆ ಈಗ 6 ತಿಂಗಳು ಆಗೋಗಿದೆ. ಇನ್ನು 6 ತಿಂಗಳಲ್ಲಿ ಎಕ್ಸಾಮ್ಗೆ ಅವ್ರು ಪ್ರಿಪೇರ್ ಆಗಲ್ಲ. ಈ ಸಿಲೆಬಸ್ ಹಂಗೆ ಕಂಟಿನ್ಯೂ ಆಗಲಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಸುಮಾರು ಸತಿ ಮನವಿ ಮಾಡಿರ್ತೀನಿ. ಅದೇ ರೀತಿ ಅವರು ಮನವಿಗೆ ಯಾವುದೇ ರೀತಿ ಸ್ಪಂದಿಸಿರಲ್ಲ. ಇವತ್ತು ನಾವು ಹೋರಾಟ ಮಾಡ್ತೀವಿ, ಧರಣಿ ಮಾಡ್ತೀವಿ ಅಂತೇಳಿ ತಕ್ಷಣ ಸ್ಕೂಲ್ ಫೀಲ್ಡಲ್ಲಿ ಮಾಡಬಾರ್ದು, ಅಫೆನ್ಸ್ ಆಗುತ್ತೆ ಅಂತೇಳಿ ನಮಗೆ ಧಮಕಿ ಹಾಕ್ತಾರೆ. ಅದಕ್ಕೆ ನಾವು ನಮ್ಮೂರಲ್ಲಿ ಬಂದು ಹಳ್ಳಿ ಕಟ್ಟೆ ಮುಂದೆ ಮಕ್ಕಳನ್ನ ಕೂರಿಸ್ಕೊಂಡು ಹೋರಾಟ ಮಾಡ್ತಾ ಇದ್ದೀವಿ. ದಯವಿಟ್ಟು ನೀವು ನಿಮ್ಮ ಸಹಕಾರದಿಂದ ನಮಗೆ ನ್ಯಾಯ ಕೊಡ್ಬೇಕಂತೇಳಿ ಮನವಿ ಮಾಡ್ತೀವಿ. ಅದೇ ರೀತಿ ಒಂದು ಕಾಂಪೌಂಡ್ಗೆ ಟ್ರಾನ್ಸ್ಫಾರಮ್ ಅಡ್ಡ ಹಾಕಿರ್ತಾರೆ. ಟ್ರಾನ್ಸ್ಫಾರಮ್ ತೆಗೆಸ್ರಿ ಮೇಡಮ್ ಅವರೇ ಅಂದರೆ BO ಮೇಡಮ್ಮು ನಮಗೆ ಬರಲ್ಲ ಅಂತಾರೆ, DDP ನಮಗೆ ಬರಲ್ಲ ಅಂತಾರೆ. ಅವೆಲ್ಲ ಮಾಡೋದಕ್ಕೆ ಊರಿನ ಪ್ರಮುಖ ಜನರು ಬೇಕು. ಇವ್ರಿಗೆ ನಾವು ಹೇಳಿದ್ದು ಶಿಕ್ಷಕರು ನಿಯೋಜನೆ ಮಾಡೋಕೆ ಮಾತ್ರ ಆರ್ಡ್ರ್ ಕೇಳ್ತಾರೆ ಸರ್. ಅದೇ ರೀತಿ ಇಲ್ಲಿ ನಮ್ಮ ಓವರ್ ಟ್ಯಾಂಕ್ಗೆ ತುಂಬ ಅನಾನುಕೂಲ ಆಗಿದೆ. ಊರಿನ ಗ್ರಾಮಸ್ಥರೆಲ್ಲ ಎಲ್ಲ ಒಂದು ಕಡೆ ಮಾಡಿ ಅಂತೇಳಿ ಮನವಿ ಮಾಡಿದಾಗ ಇದೇ HM ಇಲ್ಲಿ ನೇರವಾಗಿ ಹೇಳ್ತಾರೆ ನನಗೆ ಆರ್ಡ್ರ್ ಇದೆ ಅಂತ. ಇವತ್ತು ಹೇಳ್ತಾರೆ ಅವ್ರನ್ನ ಉಳಿಸ್ಕೊಳ್ಳೋಕೆ ಆಗಲ್ಲ, ಅವ್ರು ಹೋಗೋದೇ ಸರಿ ಅಂತ ಹೇಳ್ತಾರೆ ನಮ್ಮ HM. ಇದಕ್ಕೆಲ್ಲ ಮೂಲ ಕಾರಣ HM ಅವರೇ. ಪ್ರತಿಭಟನೆ ವಿಚಾರ ತಿಳಿದು ಸ್ಥಳಕ್ಕಾಗಮಿಸಿದ ಚಿಕ್ಕಬಳ್ಳಾಪುರ BO ಸುಕನ್ಯಾ, ಇಂಗ್ಲಿಷ್ ಶಿಕ್ಷಕರನ್ನು ಇಲ್ಲಿಯೇ ಉಳಿಸಲು ಬೇಡಿಕೆ ಇಟ್ಟಿದ್ದಾರೆ. ಮಕ್ಕಳು ಹೊರಗೆ ಕೂತಿದ್ದಾರೆ ಅಂತ ಇಲ್ಲಿಗೆ ಭೇಟಿ ನೀಡಲಾಯಿತು. 60ರ ಮೇಲೆ ಮಕ್ಕಳಿದ್ದಾರೆ, ಮಾತ್ರ ಇಲ್ಲಿ 4 ಶಿಕ್ಷಕರನ್ನು ನೇಮಿಸಲಾಗುವುದು. ಆದರೆ ಇಲ್ಲಿ
5 ಮಕ್ಕಳ ಕೊರತೆ ಇದೆ. ಹಾಗಾಗಿ ಇಲ್ಲಿನ ಶಿಕ್ಷಕರನ್ನು ವರ್ಗಾವಣೆ ಮಾಡಲಾಗಿದೆ. ನಿಯಮಾನುಸಾರ ಇಲಾಖೆಯಿಂದ ವರ್ಗಾವಣೆ ಮಾಡಲಾಗಿದೆ. ಮಕ್ಕಳ ಸಂಖ್ಯೆ ಹೆಚ್ಚಿರುವ ಶಾಲೆಗೆ ಶಿಕ್ಷಕರನ್ನು ಕಳುಹಿಸುತ್ತಾರೆ. ಇಲ್ಲಿ ಮಕ್ಕಳ ಸಂಖ್ಯೆ ಹೆಚ್ಚಾದರೆ ಮತ್ತೆ ಇಲ್ಲಿಗೆ ಹಾಕುತ್ತಾರೆ ಎಂದು ವರ್ಗಾವಣೆಯನ್ನು ಸಮರ್ಥಿಸಿಕೊಂಡರು. 55 ಮಕ್ಕಳಿದ್ದಾರೆ. ಇನ್ನೊಂದು 6 ಮಕ್ಕಳಿದ್ದಿದ್ರೆ 31, 12, 24ಕ್ಕೆ ಒಂದು 6 ಮಕ್ಕಳಿದ್ದಿದ್ರೆ ಸಾಕಾಗ್ತಾ ಇತ್ತು. ಉಳ್ಕೊಂತ ಇದ್ರಿ ಟೀಚರ್ ಉಳ್ಕೊಂತ ಇದ್ರು. ಮುಂದಿನ ವರ್ಷ ಮತ್ತೆ ರ್ಯಾಷನಲೈಸ್ ಮಾಡ್ತಾರೆ. ಆಗ ಮತ್ತೆ ಹೆಚ್ಚುವರಿ ಪೋಸ್ಟ್ ಬರುತ್ತೆ. ಇದು ಈಗ ಪರ್ಮನೆಂಟ್ ಅಲ್ಲ, ಇದು 2 ವರ್ಷಕ್ಕೊಂದ್ಸರಿ ಈ ರೀತಿ ಮಾಡ್ತಾ ಇರ್ತಾರೆ. 2 ವರ್ಷಕ್ಕೊಂದ್ಸರಿ ಮಾಡಿದಾಗ ಮಕ್ಕಳ ಸ್ಟ್ರೆಂತ್ ಜಾಸ್ತಿ ಆದ್ರೆ ಮತ್ತೆ ಟೀಚರ್ ಪೋಸ್ಟ್ ಕೊಟ್ಟು ಟೀಚರ್ನು ಕೊಡ್ತಾರೆ. ಇಲ್ಲ ಸರ್, ಅದನ್ನ ನಾವು ವರ್ಗಾವಣೆ ಅನ್ನೋದು, ಹೆಚ್ಚುವರಿ ಅನ್ನೋದು ಇದೆಲ್ಲ ಒಂದು ನಿಯಮಾನುಸಾರ ಮಾಡ್ತಾರೆ ಇಲಾಖೆಯಲ್ಲಿ, ಶಿಕ್ಷಣ ಇಲಾಖೆಯಲ್ಲಿ. ಹಾಗಾಗಿ ಆ ನಿಯಮಗಳ ಅಡಿಯಲ್ಲಿ ಇದಕ್ಕಿಂತ ಮಕ್ಕಳ ಸಂಖ್ಯೆ ಜಾಸ್ತಿ ಇರೋ ಕಡೆ ಈ ಟೀಚರ್ನ ತಗೊಂತಾರೆ. ಬಿಇಒ ಅವರ ಹೇಳಿಕೆಯಿಂದ ಕುಪಿತಗೊಂಡ ಮಕ್ಕಳು ಬಿಇಒ ಅವರ ಕಾರಿಗೆ ಮುತ್ತಿಗೆ ಹಾಕಿ ಘೋಷಣೆ ಕೂಗಿದ ಪರಿಣಾಮ ಅವರು ಅನಿವಾರ್ಯವಾಗಿ ಕಾಲ್ನಡಿಗೆಯಲ್ಲಿ ಹೊರಡುವಂತಾಯಿತು. ಇನ್ನು ಶಿಕ್ಷಕರ ವರ್ಗಾವಣೆ ರದ್ದು ಮಾಡುವವರೆಗೂ ಪ್ರತಿಭಟನೆ ನಿಲ್ಲಿಸಲ್ಲ ಎಂದು ಪಟ್ಟು ಹಿಡಿದಿರುವ ಪೋಷಕರು ಮತ್ತು ಮಕ್ಕಳು ಮರದ ಕೆಳಗೆಯೇ ಕುಳಿತು ಪ್ರತಿಭಟನೆ ಮುಂದುವರೆಸಿದ್ದು, ಈ ಸಂಬಂಧ ಶಿಕ್ಷಣ ಸಚಿವರು ಸೇರಿದಂತೆ ಮುಖ್ಯಮಂತ್ರಿಗಳಿಗೆ ದೂರು ನೀಡಲಾಗುವುದೆಂದು ಪೋಷಕರು ಎಚ್ಚರಿಕೆ ನೀಡಿದ್ದಾರೆ. ಅಲ್ಲದೆ ಪ್ರಸ್ತುತ 5 ಮಕ್ಕಳ ಕೊರತೆಯಿಂದಾಗಿ ಮುಂದಿನ ಶೈಕ್ಷಣಿಕ ವರ್ಷಕ್ಕೆ ಸುಧಾರಿಸಲು ನಾವು ಶ್ರಮಿಸುತ್ತೇವೆ. ಆದರೆ ಈಗ ಇಂಗ್ಲಿಷ್ ಶಿಕ್ಷಕರ ವರ್ಗಾವಣೆ ಮಾಡಿದರೆ ಮುಂದಿನ ವರ್ಷಕ್ಕೆ 20 ಮಕ್ಕಳು ಶಾಲೆಗೆ ದಾಖಲಾಗುವುದು ಅನುಮಾನ ಎಂಬ ಸ್ಥಿತಿ ಇದೆ. ಇದಕ್ಕೆ ಕಾರಣ ಇಂಗ್ಲಿಷ್ ಕಲಿಸದ ಶಾಲೆಗೆ ತಮ್ಮ ಮಕ್ಕಳನ್ನು ಕಳುಹಿಸುವುದಿಲ್ಲ ಎಂದು ಪೋಷಕರು ಈಗಾಗಲೇ ಹೇಳಿದ್ದು, ಸರ್ಕಾರದ ಇಂತಹ ನಿಯಮಗಳಿಂದ ಸರ್ಕಾರಿ ಶಾಲೆಗಳಿಗೆ ಬೀಗ ಬೀಳುತ್ತಿದೆ ಎಂದು ಪೋಷಕರು ಅಳವತ್ತುಕೊಂಡಿದ್ದಾರೆ. ಒಟ್ಟಿನಲ್ಲಿ ಸರ್ಕಾರಿ ಶಾಲೆಗಳ ಅಭಿವೃದ್ಧಿಯ ಬಗ್ಗೆ ಪುಂಖಾನುಪುಂಖವಾಗಿ ಮಾತನಾಡುವ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ಇದೇ ಸರ್ಕಾರಿ ಶಾಲೆಗಳಲ್ಲಿ ಗುಣಮಟ್ಟದ ಶಿಕ್ಷಣ ನೀಡಲು ಮಾತ್ರ ಅಗತ್ಯ ಕ್ರಮಗಳನ್ನು ಕೈಗೊಳ್ಳುವಲ್ಲಿ ವಿಫಲರಾಗಿದ್ದು, ಸರ್ಕಾರ ಕೂಡಲೇ ಶಿಕ್ಷಕರ ವರ್ಗಾವಣೆ ರದ್ದು ಮಾಡದಿದ್ದರೆ ಮಕ್ಕಳು ಪ್ರತಿಭಟನೆ ಮುಂದುವರಿಸುವ ಎಚ್ಚರಿಕೆ ನೀಡಲಾಗಿದ್ದು, ಮುಂದೆ ಏನಾಗಲಿದೆ ಎಂಬುದನ್ನು ಕಾದು ನೋಡಬೇಕಿದೆ. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಪಾವಿತ್ರತೆ ಮತ್ತು ಪ್ರಗತಿ ವಿರುದ್ಧ ನಡೆದ ಷಡ್ಯಂತರದ ವಿರುದ್ಧ ಧ್ವನಿ ಎತ್ತಿದರೆ ಮುಂದೊಂದು ದಿನ ನಾವು ಅದರ ಪ್ರಾಯಶ್ಚಿತ್ತ ಪಡುವ ಹಾಗೂ ಹಿಂದೂ ರಾಷ್ಟ್ರದಲ್ಲಿ ಹಿಂದೂಗಳೇ ಪರಕೀಯರಂತೆ ಭಯದಿಂದ ಬದುಕುವ ದಿನಗಳು ದೂರವೇನಿಲ್ಲ ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷ ಸೀಕಲ್ ರಾಮಚಂದ್ರ ಗೌಡ ಅವರು ಆತಂಕ ವ್ಯಕ್ತಪಡಿಸಿದರು. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಗೆ ದೇಗುಲದ ಪಾವಿತ್ರತೆ ವಿರುದ್ಧ ನಡೆದಿರುವ ಷಡ್ಯಂತರ ತನಿಖೆಯನ್ನು ಎನ್ಐಎಗೆ ವಹಿಸಬೇಕು. ಷಡ್ಯಂತರ ನಡೆಸಿರುವವರ ವಿರುದ್ಧ ಕಠಿಣ ಕಾನೂನು ಕ್ರಮ ಜರುಗಿಸಬೇಕು ಹಾಗೂ ಧರ್ಮಸ್ಥಳದ ಬಗ್ಗೆ ಭಕ್ತರಲ್ಲಿ ಮೂಡಿರುವ ಅಪನಂಬಿಕೆ ಹೋಗಲಾಡಿಸಬೇಕೆಂದು ಒತ್ತಾಯಿಸಿ ಶಿಡ್ಲಘಟ್ಟ ನಗರದ ನಾನಾ ಹಿಂದೂಪರ ಸಂಘಟನೆಗಳು ನಡೆಸಿದ ಬೃಹತ್ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಬಿಜೆಪಿ ಜಿಲ್ಲಾಧ್ಯಕ್ಷ ಸೀಕಲ್ ರಾಮಚಂದ್ರ ಗೌಡ ಮಾತನಾಡಿದರು. ಇತ್ತೀಚಿನ ದಿನಗಳಲ್ಲಿ ಹಿಂದೂ ಧರ್ಮವನ್ನು, ಹಿಂದೂ ಧರ್ಮದ ದೇವಾಲಯಗಳ ಪಾವಿತ್ರತೆಯನ್ನು ಹಾಳು ಮಾಡುವ ಹುನ್ನಾರ ನಡೆಯುತ್ತಿದೆ. ಇದರ ವಿರುದ್ಧ ಹಿಂದೂಗಳಾದ ನಾವು ಜಾತಿ, ಮತ, ಪಕ್ಷವನ್ನು ಬಿಟ್ಟು ಗಟ್ಟಿಯಾಗಿ ಧ್ವನಿ ಎತ್ತಬೇಕು. ಇಲ್ಲವಾದಲ್ಲಿ ಮುಂದೊಂದು ದಿನ ನಾವು ಎಲ್ಲಿ ಯಾವುದರ ವಿರುದ್ಧವೂ ಧ್ವನಿ ಎತ್ತಲಾಗದ ಪರಿಸ್ಥಿತಿ ಬಂದು ಬಿಡುತ್ತದೆ ಎಂದರು. ಜಗತ್ತಿನಲ್ಲಿ ಎಲ್ಲಾ ಧರ್ಮದವರಿಗೂ 16 ದೇಶಗಳಿವೆ. ಆದರೆ ಹಿಂದೂಗಳಿಗೆ ಜಗತ್ತಿನಲ್ಲಿರುವ ಏಕೈಕ ದೇಶ ಭಾರತ ಮಾತ್ರ. ಇಂತಹ ಭಾರತದಲ್ಲಿ ಹಿಂದೂ ಧರ್ಮಕ್ಕೆ ಹಾಗೂ ಹಿಂದೂ ಧರ್ಮದ ದೇವಾಲಯಗಳ ವಿರುದ್ಧ ದೇಶ ವಿದೇಶಗಳ ಅನ್ಯ ಧರ್ಮೀಯರು ಷಡ್ಯಂತರ, ಕುತಂತ್ರ ನಡೆಸಿದ್ದಾರೆಂದು ದೂರಿದರು. ಭಾರತದಲ್ಲಿ ಎಲ್ಲ ಧರ್ಮದವರು ಪರಸ್ಪರ ಹೊಂದಾಣಿಕೆಯಿಂದ ಬದುಕುತ್ತಿದ್ದೇವೆ. ಆದರೆ ಹಿಂದೂಗಳಲ್ಲಿನ ಸಾಮರಸ್ಯ ಭಾವನೆ, ಸೌಹಾರ್ದತೆ ಭಾವನೆ ಬೇರೆ ಧರ್ಮದಲ್ಲಿಯೂ ಇರಬೇಕಲ್ಲ. ಆದರೆ ಅದು ಇಲ್ಲದಾಗಲೇ ಇಂತಹ ಘಟನೆಗಳು ನಡೆಯುತ್ತವೆ ಎಂದು ಕಿಡಿಕಾರಿದರು. ಹಿಂದೂಸ್ತಾನಕ್ಕೆ ಬಂದಿದೆ. ನಮ್ಮ ಧರ್ಮ ಉಳಿಬೇಕು ಅಂತೇಳಿ ನಾವು ಇವತ್ತು ಕಾಂಗ್ರೆಸ್ ಸರ್ಕಾರ ಮುಂದೆ ಗೋಳಾಡ್ಕೊಳ್ಳೋ ಪರಿಸ್ಥಿತಿ ಬಂದಿದೆ. ಯಾರ ಅಪ್ಪನ ಮನೆ ಗಂಟು,
ಯಾಕೆ ಇವತ್ತು ಈ ಬುರುಡೆ ಕತೆ ತುಂಬ ಚೆನ್ನಾಗಿ ಟಿವಿಗಳಲ್ಲಿ ತುಂಬ ನಮ್ಮ ಹಿಂದೂಗಳು ಕೂತ್ಕೊಂಡು ತುಂಬ ಚೆನ್ನಾಗಿ ನೋಡ್ತಾ ಇದ್ದಾರೆ. ಧರ್ಮಸ್ಥಳಕ್ಕೆ ಹೋಗೋದು ಬಿಟ್ಬಿಡು, ಟಿವಿ ಮುಂದೆ ಕೂತ್ಕೊಂಡು ಪಿಕ್ಚರ್ ಕೂಡ ಅಷ್ಟು ನೋಡ್ತಾರೋ ಇಲ್ವೋ, ಅಷ್ಟೊಂದು ಇಂಟ್ರೆಸ್ಟ್ ಆಗಿ ಎಲ್ಲರೂ ಕೂತ್ಕೊಂಡು ನೋಡ್ತಾ ಇದ್ದಾರೆ. ಅದಕ್ಕೆ ಸರ್ಕಾರದಲ್ಲಿ ಅವನು ಅರ್ಜಿ ಕೊಟ್ಟರೆ ನಯಾ ಪೈಸಾ ಕೊಡೋ ಯೋಗ್ಯತೆ ಇಲ್ಲ ಈ ಸರ್ಕಾರದಲ್ಲಿರೋರಿಗೆ. ಅವರು 2 ಲಕ್ಷದಿಂದ 20 ಲಕ್ಷ ಒಂದು ದೇವಸ್ಥಾನಕ್ಕೆ ಕೊಟ್ಟಿರ್ತಕ್ಕಂಥ ಉದಾಹರಣೆಗಳು ಈ ರಾಜ್ಯದಲ್ಲಿ ನೀವು ಎತ್ತಿ ಲೀಸ್ಟ್ ಕೊಟ್ಟರೆ 1,000 ಕೊಡ್ತೀನಿ ನಾವು. ಸಾವಿರಾರು ಕೆರೆಗಳಿಗೆ ದುಡ್ಡು ಕೊಟ್ಟಿದ್ದಾರೆ. ಯಾರಪ್ಪನ ಮನೆ ಗಂಟು ಅಂತ ಸರ್ಕಾರದಲ್ಲಿ ಇರ್ತಕ್ಕಂಥವ್ರು ಇವತ್ತು ಅವ್ರ ಮೇಲೆ ಹೊರೆ ಹಾಕಿದ ತಕ್ಷಣ 1 ತಿಂಗಳು ಟಿವಿಗಳಲ್ಲಿ ಪ್ರಚಾರ ಮಾಡಕ್ಕೆ ಬಿಟ್ಟರು. ಧರ್ಮಕ್ಕೆ ಹೊಡೆದ ಕೊಲ್ಲಿ ಆಗ್ತಕ್ಕಂಥ ಕೆಲಸ ಮಾಡಿರ್ತಕ್ಕಂಥ ಜವಾಬ್ದಾರಿ ಯಾರಾದ್ರೂ ಎತ್ಕೋಬೇಕಂತ ಹೇಳಿದ್ರೆ ಈ ಸರ್ಕಾರ. ಯಾರಾದ್ರೂ ಒಬ್ಬ ಫೇಸ್ಬುಕ್ಕಲ್ಲಿ ಪೋಸ್ಟ್ ಮಾಡಿದ ತಕ್ಷಣನೇ ಪೊಲೀಸ್ ಸ್ಟೇಷನ್ನೇ ಸುಡ್ತೀರ. ಯಾಕಂದ್ರೆ ನಿಮ್ಮ ಧರ್ಮ ಅಂದ್ರೆ ನಿಮ್ಗೆ ರಕ್ತ ಕುದೀತದೆ. ಹಿಂದೂಗಳು ಮಣ್ಣು ತಿನ್ರಿ, ಮಣ್ಣು. ಆಮೇಲೆ MLA ಮನೆ ಸುಡ್ತಾರೆ. ಯಾಕಂದ್ರೆ ಅವ್ರ ಧರ್ಮ ಅವ್ರಿಗೆ ತುಂಬಾ ಇಂಪಾರ್ಟೆಂಟ್. ಇವತ್ತು ನಮ್ಮ ಧರ್ಮ ಒಡೆಯ ಕೆಲಸ ಅರ್ಧ ಗಂಟೆ ಕೂತ್ಕೊಂಡು ಯೂಟ್ಯೂಬಲ್ಲಿ ಮಾತಾಡಿದ್ನಲ್ಲ, ನಾವು ಶಾಂತಿಯುತವಾಗಿ ನಾವು ಇವತ್ತು ಇದ್ದೀವಿ. ಯಾರ ಮೇಲೆ ರೊಚ್ಚಿಗೆದ್ದೇಳ್ತಕ್ಕಂಥದ್ದು ನಾವು ಆಗಲೇ ಹೇಳಿದ್ದೀನಿ. ಸ್ವಾತಂತ್ರ್ಯ ನಾವು ತರಬೇಕಾದ್ರೆ ಕೂಡ ಶಾಂತಿಯುತವಾಗಿ ಹೋರಾಟ ಮಾಡಿ ತಗೊಂಡಿರ್ತಕ್ಕಂಥದ್ದು ಹಿಂದೂ ರಾಷ್ಟ್ರ. ಆದರೆ ಅವರ ಧರ್ಮ ಉಳಿಸ್ಕೊಳ್ಳೋದಕ್ಕೆ ಏನು ಬೇಕಾದ್ರೂ ಅವ್ರಿಗೆ ಈ ಕಾಂಗ್ರೆಸ್ ಸರ್ಕಾರ ಬಂದಿದ ತಕ್ಷಣ ಅವರಿಗೆ ಶಕ್ತಿ ಬಂದ್ಬಿಡುತ್ತೆ. ಎಲ್ರಿಗೂ ಆ ಶಕ್ತಿನ ಉಪಯೋಗಿಸ್ಕೊಂಡು ಇವತ್ತು ಧರ್ಮ ಒಡೆಯ ಕೆಲಸ ಏನು ಮಾಡಿದ್ದಾರೆ. ಇವತ್ತು ಅವರ ಕೈಯಲ್ಲಿ ಯೋಗ್ಯತೆ ಇಲ್ಲ ಅಂತ ಹೇಳಿದ್ರೆ, SIT ರಚನೆ ಮಾಡಿರ್ತಕ್ಕಂಥ ಸರ್ಕಾರಕ್ಕೆ ಯೋಗ್ಯತೆ ಇಲ್ಲ ಅಂತ ಹೇಳಿದ್ರೆ ದಯಮಾಡಿ NIA ಕೊಟ್ಬಿಡಿ. ದೇಶ ಒಂದೇ ಇರಬೇಕು. ಈ ಥರ ಮಾಡೋ ದ್ರೋಹಿಗಳನ್ನ ಟೆರರಿಸ್ಟ್ ಅಂತ ಮಾಡಬೇಕು, ಅವ್ರನ್ನ ಗೆಲ್ಲು ಹಾಕಬೇಕು ಅಂತಕ್ಕಂಥ ಅವರು ಕೂಡ ಓಡಾಡಬೇಕು. ಯಾಕಂತ ಹೇಳಿದ್ರೆ ಅವರು ಇದೇ ದೇಶದಲ್ಲಿ ಉಳಿಬೇಕು. ನಾಳೆ ಬೆಳಗ್ಗೆ ಸುಮ್ಮನೆ ಕೋಮು ಗಲಭೆಗಳು ಎತ್ಕೊಂಡು ಹಾಳಾಗ್ತಾ ಇದೆ, ದೇಶ ಹಾಳಾಗುತ್ತೆ, ಮಕ್ಕಳು ಹಾಳಾಗ್ತಾರೆ. ತಮಗೂ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಎಲ್ಲ ಒಟ್ಟಿಗೆ ಯಾರು ತಪ್ಪು ಮಾಡ್ತಾರೆ, ಹಿಂದೂ ತಪ್ಪು ಮಾಡಲಿ, ಮುಸ್ಲಿಂ ಮಾಡಲಿ, ಕ್ರಿಶ್ಚಿಯನ್ ತಪ್ಪು ಮಾಡಲಿ, ಅವನ್ನ ಶಿಕ್ಷೆ ಕೊಡಿಸ್ತಕ್ಕಂಥ ಕೆಲಸ ಹೋರಾಟ ಎಲ್ಲರದ್ದು ಇರಬೇಕಂತೇಳಿ ವಿನಂತಿ ಮಾಡ್ಕೋತೀನಿ. ರಾಜ್ಯದಲ್ಲಿನ ಕಾಂಗ್ರೆಸ್ ಸರ್ಕಾರವು ಪಕ್ಷಾತೀತ ಧರ್ಮಾತೀತವಾಗಿ ಆಡಳಿತ ನಡೆಸುತ್ತಿಲ್ಲ. ಒಂದು ಕೋಮಿನವರನ್ನು ತೃಪ್ತಿಪಡಿಸುವ ಕೆಲಸಕ್ಕೆ ಇಳಿದಿದೆ. ಇದರಿಂದಾಗಿಯೇ ರಾಜ್ಯದಲ್ಲಿ ಜಾತಿ ಮತ್ತು ಧರ್ಮಗಳ ನಡುವೆ ವಿಷ ಬೀಜ ಬಿತ್ತುವ, ಬೆಂಕಿ ಇಡುವ ಕೆಲಸ ಕೆಲವರಿಂದ ಆಗುತ್ತಿದೆ ಎಂದು ದೂರಿದರು. ಇನ್ನು ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾಜಿ ಶಾಸಕ ಎಂ ರಾಜಣ್ಣ, ಡಾಕ್ಟರ್ ಸತ್ಯನಾರಾಯಣ ರಾವ್, ಒಕ್ಕಲಿಗರ ಸಂಘದ ಅಧ್ಯಕ್ಷ ಬಿ ನಾರಾಯಣಸ್ವಾಮಿ, ಯುವಸೇನೆ ಅಧ್ಯಕ್ಷ JS ವೆಂಕಟಸ್ವಾಮಿ, ಹಿತ್ತಲಹಳ್ಳಿ ಗೋಪಾಲಗೌಡ ಇನ್ನಿತರರು ಮಾತನಾಡಿದರು. ಪ್ರತಿಭಟನೆ ಬೆಂಬಲಿಸಿ ಹಿಂದೂ ಪರವಾದ ರೈತ ಸಂಘ, ಒಕ್ಕಲಿಗರ ಸಂಘ, ಧರ್ಮಸ್ಥಳ ಸಂಘ, ಆಟೋ ಚಾಲಕರ ಸಂಘ, ಪತಂಜಲಿ ಯೋಗ ಶಿಕ್ಷಣ ಸಮಿತಿ, ಶ್ರೀರಾಮ ಸೇನೆ, ಬಜರಂಗ ದಳ ಸೇರಿ ಅನೇಕ ಸಂಘ ಸಂಸ್ಥೆಗಳು ಬೆಂಬಲ ಸೂಚಿಸಿ ಭಾಗವಹಿಸಿದ್ದರು. ತಹಸೀಲ್ದಾರ್ ಗಗನ ಸಿಂಧು ಅವರಿಗೆ ಪ್ರತಿಭಟನಾಕಾರರಿಂದ ಮನವಿ ಸ್ವೀಕರಿಸಿ ಮುಖ್ಯಮಂತ್ರಿಗಳಿಗೆ ಮನವಿ ರವಾನಿಸುವುದಾಗಿ ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ಮುಖಂಡರಾದ ಸೀಕಲ್ ಆನಂದಗೌಡ, ಕಂಬದಹಳ್ಳಿ ಸುರೇಂದ್ರಗೌಡ, ಕನಕ ಪ್ರಸಾದ್, BC ನಂದೀಶ್, ಹಿತ್ತಲಹಳ್ಳಿ ಸುರೇಶ್ ಇನ್ನಿತರೆ ಮುಖಂಡರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು. ಛಾಯಾ ರಮೇಶ್, CTV ನ್ಯೂಸ್, ಶಿಡ್ಲಘಟ್ಟ. ಇದೀಗ ಚಿಕ್ಕದೊಂದು ವಿರಾಮದ ನಂತರ CTV ನ್ಯೂಸ್ ಮುಂದುವರಿಯಲಿದೆ. ವಾಟರ್ ಪ್ಯೂರಿಫೈಯರ್ ಇದೀಗ ನಿಮ್ಮನೆಗೆ ಬರುತ್ತೆ ಅಂತಂದ್ರೆ ನಂಬ್ತೀರಾ? ಎಲ್ಲಿ ಕೊಡ್ತಾರ್ರಿ 5,500ಕ್ಕೆ? ಎಲ್ಲಿ ಕೊಡ್ತಾರೆ? ಬ್ರಾಂಡೆಡ್ ಪ್ಯೂರಿಫೈಯರ್ಸ್ ನಿಮ್ಮ ಮನೆ ಸೇರುತ್ತೆ. 5 ವರ್ಷದ ಫ್ರೀ ಸರ್ವಿಸ್. ಹಾಯ್ ಹಲೋ ನಮಸ್ಕಾರ. ಬರೀ 5,500ಕ್ಕೆ ವಾಟರ್ ಪ್ಯೂರಿಫೈಯರ್ ಇದೀಗ ನಿಮ್ಮನೆಗೆ ಬರುತ್ತೆ ಅಂತಂದ್ರೆ ನಂಬ್ತೀರಾ? ನೀವು ನಂಬಲೇಬೇಕು. ಯಾಕೆಂದ್ರೆ ನಾವು ಇವಾಗಿರೋದು ಆಕ್ವಾಟೆಕ್ ನ ಹೋಲ್ಸೇಲ್ ಔಟ್ಲೆಟ್ ನಲ್ಲಿ. ಕಾಪರ್, ಜಿಂಕ್, ಆಲ್ಕಲೈನ್, ROUF ಟೆಕ್ನಾಲಜಿಯೊಂದಿಗೆ ವಾಟರ್ ಪ್ಯೂರಿಫೈಯರ್ಸ್ ಇದೀಗ ನಿಮ್ಮನೆ ಸೇರ್ತಾ ಇದೆ. ಎಲ್ಲಿ ಕೊಡ್ತಾರ್ರಿ 5,500ಕ್ಕೆ? ಎಲ್ಲಿ ಕೊಡ್ತಾರೆ? ಕೊಡೋದು ನಮ್ಮ ಆಕ್ವಾಟೆಕ್ ನ ಚಿಕ್ಕಬಳ್ಳಾಪುರದ ಈ ಹೋಲ್ಸೇಲ್ ಔಟ್ಲೆಟ್ ನಲ್ಲಿ ನಿಮ್ಮಿಷ್ಟದ ಪ್ರೈಸ್ಗೆ. ಇಷ್ಟೊಳ್ಳೆ ಟೆಕ್ನಾಲಜಿ ಜೊತೆ ಹಾಗೇನೆ ಹಾಟ್ ಅಂಡ್ ಕೋಲ್ಡ್ ಆಪ್ಷನ್ಸ್ ಕೂಡ ಇದೆ. ಹಾಗೇನೆ ಒಂದ್ ದೊಡ್ಡ ಮನೆ ಎಲ್ಲಾ ಕ್ಲೀನ್ ಮಾಡಿ ಸುಸ್ತಾಗಿರ್ಬೇಕಲ್ಲ, ಅದಕ್ಕಾಗಿ ನಮ್ಮ ಹತ್ರ ಇದೆ ಮಾಪಿಂಗ್ ರೋಬೋ ಕೂಡ. ಇದನ್ನ ಒಂದ್ಸರಿ ಆನ್ ಮಾಡಿ ಬಿಟ್ಬಿಟ್ರೆ ಸಾಕು, ನಿಮ್ಮ ಟೆನ್ಷನ್ಸ್ ಫ್ರೀ. ಹಾಗೆ ಪಕ್ಕದಲ್ಲಿ ನೋಡ್ತಾ ವ್ಯಾಕ್ಯೂಮ್ ಕ್ಲೀನರ್,
ಸಕ್ಕತ್ತಾಗಿ ಬರೀ 50% ಆಫ್ ಅಲ್ಲಿ ನಿಮಗೆ ನಿಮ್ಮ ಮನೆ ಸೇರ್ತಾ ಇದೆ. ನಿಮ್ಮ ಮನೆಗೆ ಡೋರ್ ಸ್ಟೆಪ್ ಡೆಲಿವರಿ ಕೊಡ್ತಾ ಇದ್ದೀವಿ ನಾವು. ಹಾಗೇನೆ 5 ವರ್ಷದ ಫ್ರೀ ಸರ್ವಿಸ್, ಹಾಗೇನೆ 1 ವರ್ಷದ ವ್ಯಾರಂಟಿ ಜೊತೆ ನಿಮ್ಮಿಷ್ಟದ ಪ್ಯೂರಿಫೈಯರ್ಸ್ ನಮ್ಮ ಕಡೆಯಿಂದ ನಿಮಗಾಗಿ ಬಂದಿದೆ. ನಿಮಗಾಗಿನೇ ಸಹಕಾರ ನಗರದಲ್ಲಿ ನಮ್ಮ ಮೇನ್ ಬ್ರಾಂಚ್ ಇದೆ. ನೀವು ಕೂಡ ಅಲ್ಲಿ ಹೋಗಿ ನಿಮ್ಮಿಷ್ಟದ ವಾಟರ್ ಪ್ಯೂರಿಫೈಯರ್ ಅನ್ನ ಮನೆಗೆ ತಗೊಂಡು ಹೋಗ್ಬೋದು. ಹೋಲ್ಸೇಲ್ ದರದಲ್ಲಿ ಯಾವುದೇ ರೀತಿಯ ವಾಟರ್ ಪ್ಯೂರಿಫೈಯರ್ಸ್ಗಾಗಿ ಭೇಟಿ ನೀಡಿ. ಏಸ್ ಆಕ್ವಾಟೆಕ್, ಕೆನರಾ ಬ್ಯಾಂಕ್ ಮುಂಭಾಗ, ಬಿಬಿ ರೋಡ್, ಕೆಇಬಿ ಪಕ್ಕ, ವಾರ್ಡ್ ನಂಬರ್ 23, ಚಾಮರಾಜಪೇಟೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9840301082, 7996776777. ವಿಷಯ ಗೊತ್ತಾಯ್ತಾ? ಮನೆ ಇಂಟೀರಿಯರ್ಸ್ಗೂ ಸಹ ಇವಾಗ EMI ಪೇ ಮಾಡಬಹುದು. ಮನೆ ಕಚ್ಚಿದ ಮೇಲೆ ಇಂಟೀರಿಯರ್ಗೆ ತುಂಬಾನೇ ತಲೆ ಕೆಡ್ಸ್ಕೊತೀವಿ. ಯುನೀಕ್ ಆಗಿರ್ಬೇಕು, ಡಿಫ್ರೆಂಟ್ ಆಗಿರ್ಬೇಕು, ಮಾಡರ್ನ್ ಆಗಿರ್ಬೇಕು ಅಂತ. ಇದಕ್ಕೆಲ್ಲ ಒಂದು ಸೂಪರ್ ಸೊಲ್ಯೂಷನ್ ಕೊಡಬೇಕು ಅಂದ್ರೆ SMH ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ ಚಿಕ್ಕಬಳ್ಳಾಪುರ. ಇಡೀ ಬ್ಯಾಂಗ್ಳೂರಲ್ಲಿ ಕಂಪೇರ್ ಮಾಡಿದ್ರೆ ಇವ್ರು ಕೊಡೋ ರೇಟ್ಸ್ ತುಂಬಾನೇ ಅಫೋರ್ಡಬಲ್. ಇವ್ರದೇ ಆದಂತ ಸ್ವಂತ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ. ಮೇಕ್ ಇನ್ ಇಂಡಿಯಾ, 25 years ಆಫ್ ಎಕ್ಸ್ಪೀರಿಯನ್ಸ್. 80% ಆಫ್ ದರ್ ಕ್ಲೈಂಟ್ಸ್ ಬ್ಯಾಂಗ್ಳೂರಲ್ಲೇ ಇರೋದು. ನಿಮ್ ಮನೆಗೆ ಬಂದು ವಿಸಿಟ್ ಮಾಡಿ ನಿಮ್ಗೆ ನೀಟ್ ಆಗಿ ಡಿಸೈನ್ ಮತ್ತು ಎಕ್ಸ್ಪ್ಲನೇಷನ್ ಮಾಡಿ ಯಾವ ತರ ಮಾಡಬಹುದು ಅಂತ ಕ್ಲಾರಿಟಿನೂ ಕೊಡ್ತಾರೆ. ಇಂಟೀರಿಯರ್ಸ್ ಗೆ ಬೇಕಿರೋ ಎಲ್ಲ ಐಟಮ್ ಇವ್ರ ಹತ್ರ ಸಿಗುತ್ತೆ. ಯು ವಿಲ್ ಗೆಟ್ ಇಟ್ ಅಟ್ ದ ವೆರಿ ವೆರಿ ಬೆಸ್ಟ್ ಪ್ರೈಸ್ ಅಂತಾನೆ ಹೇಳ್ಬೋದು. ಮನೆ ಹೊಸಲಿಂದ ಹಿಡಿದು ಹಾಲ್, ಬೆಡ್ರೂಮ್, ಕಿಚನ್ ಎಲ್ಲಾನು ಇವ್ರ ಹತ್ರ ನೀಟ್ ಆಗಿ ಡಿಸೈನ್ ಮಾಡ್ಕೋಬಹುದು. ಈ ವಿಡಿಯೋನ ಬೇಗ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ, ತುಂಬಾನೇ ಯೂಸ್ ಆಗುತ್ತೆ. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. ಎಸಿ ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. ಎಐ ಸ್ಪೀಕರ್ಗಳಿಂದ ಆವೃತ, ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್, ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ 9916161691 9739702077. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಅತಿಥಿ ಉಪನ್ಯಾಸಕರ ಪರವಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡುತ್ತಿರುವ ಉನ್ನತ ಶಿಕ್ಷಣ ಸಚಿವರ ಬಗ್ಗೆ ಅವಹೇಳನ ಮಾಡಿರುವ ಅನಾಮಿಕ ವಿದ್ಯಾರ್ಥಿ ಸಂಘಟನೆಯ ನಾಯಕನಿಗೆ ಅತಿಥಿ ಉಪನ್ಯಾಸಕರ ಸಂಘದ ರಾಜ್ಯಾಧ್ಯಕ್ಷ ಹನುಮಂತಗೌಡ ಆರ್ ಕಲ್ಮನಿ ತಿರುಗೇಟು ನೀಡಿದರು. ನಗರದ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಹನುಮಂತಗೌಡ ಅವರು, ರಾಜ್ಯದಲ್ಲಿರುವ 434 ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ 10,772 ಮಂದಿ ಅತಿಥಿ ಉಪನ್ಯಾಸಕರು ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಅತಿಥಿ ಉಪನ್ಯಾಸಕರಿಗೆ ಸಾಕಷ್ಟು ಅನುಕೂಲಗಳನ್ನು ಸರ್ಕಾರ ಮಾಡಿಕೊಟ್ಟಿದೆ. ಇದಕ್ಕಾಗಿ ಸರ್ಕಾರಕ್ಕೆ ಮತ್ತು ಉನ್ನತ ಶಿಕ್ಷಣ ಸಚಿವರಿಗೆ ಸಂಘದ ಪರವಾಗಿ ಕೃತಜ್ಞತೆಯನ್ನು ಅರ್ಪಿಸುತ್ತೇನೆ ಎಂದರು. ಕರ್ತವ್ಯ ನಿರತ ಅತಿಥಿ ಉಪನ್ಯಾಸಕರು ಮರಣ ಹೊಂದಿದಲ್ಲಿ 5 ಲಕ್ಷ ಹಣವನ್ನು ನೀಡುವ ವಿಚಾರ, ಆರೋಗ್ಯ ವಿಮೆ ವಿಚಾರ, ಇಡುಗಂಟಿನ ವಿಚಾರದಲ್ಲಿ ಸರ್ಕಾರ ಅತಿಥಿ ಉಪನ್ಯಾಸಕರಿಗೆ ತುಂಬಾ ಸಹಾಯ ಮಾಡಿದೆ. ಇಷ್ಟೊಂದು ಸೌಕರ್ಯವನ್ನು ಯಾವ ಸರ್ಕಾರವೂ ಒದಗಿಸಿಲ್ಲ ಎಂಬುದು ಸತ್ಯ. ಹೀಗಾಗಿ ಅತಿಥಿ ಉಪನ್ಯಾಸಕರ ನಡುವೆ ತಾರತಮ್ಯ ಮಾಡದೆ ಎಲ್ಲ ಅತಿಥಿ ಉಪನ್ಯಾಸಕರಿಗೆ ನೇಮಕಾತಿಯಲ್ಲಿ ಅವಕಾಶ ಮಾಡಿಕೊಡಬೇಕೆಂದು ಮನವಿ ಮಾಡಿದರು. ಸಂದರ್ಭದಲ್ಲಿ ಅದನ್ನು 32,000ವರೆಗೂ ವಿಸ್ತರಣೆ ಮಾಡಿ, ಅಂದರೆ ಅವಧಿ ವಿಸ್ತರಣೆ ಮಾಡಿದಂತೆ ಗೌರವಧನವನ್ನು ಅವರು ಹೆಚ್ಚು ಮಾಡೋ ಪ್ರಯತ್ನ ಮಾಡಿದ್ರು. ನಂತರ ಬಂದಂತಹ ಕಾಂಗ್ರೆಸ್ ಸರ್ಕಾರ ಈ ಹಿಂದೆ ಮಾಡಿದ ಸರ್ಕಾರದ
15 ಗಂಟೆ 19 ಗಂಟೆ, ಆರ್ಟ್ಸ್ ಫ್ಯಾಕಲ್ಟಿ ಆದರೆ 15, ಸೈನ್ಸ್ ಆದರೆ 19 ಗಂಟೆ. ಈ ಕಾರ್ಯಭಾರವನ್ನು ಹಾಗೆ ಉಳಿಸ್ಕೊಂಡು ನಾವು ಏನು ಅವತ್ತು ಕೊಡ್ತಿದ್ದ ಗೌರವಧನ ಸಾಲದು, ನಮಗೆ ನಮ್ಮನ್ನು ಕಾಯಮತಿ ಮಾಡಿ ಅಂತ ನಾವು 46 ದಿನಗಳ ಕಾಲ ಸುದೀರ್ಘವಾದಂತಹ ಹೋರಾಟವನ್ನು ರಾಜ್ಯಾದ್ಯಂತ ನಮ್ಮ ರಾಜ್ಯಾಧ್ಯಕ್ಷರಾಗಿರುವಂತಹ ಕಲ್ಮನಿಯವರ ನೇತೃತ್ವದಲ್ಲಿ ಮಾಡಿದ ಸಂದರ್ಭದಲ್ಲಿ 46 ದಿನಗಳ ಅವಿರತ ಹೋರಾಟದ ಫಲವಾಗಿ 46ನೇ ದಿವಸ ನಮ್ಮ ರಾಜ್ಯ ಸರ್ಕಾರ ನಮ್ಮನ್ನು ಸಂಧಾನಕ್ಕೆ ಕರೆಯಿತು. ನಾವು ಸಂಧಾನ ಆಗೋದೇ ಆದರೆ ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ಆಗಬೇಕು ಅಂತ ನಾವು ಬೇಡಿಕೆ ಇಟ್ಟಾಗ ಮುಖ್ಯಮಂತ್ರಿಗಳೇ ಸಂಧಾನಕ್ಕೆ ಒಪ್ಪಿ ಆ ಸಂಧಾನ ಸಭೆಯಲ್ಲಿ ಒಂದು ರಾಜಿ ಸೂತ್ರವನ್ನು ಸಿದ್ಧಪಡಿಸಲಾಯಿತು. ಏನ ರಾಜ್ಯ ಸೂತ್ರ? ಸೊ ನಾವು ಅತಿಥಿ ಉಪನ್ಯಾಸಕರ ಪರವಾಗಿದ್ದೀವಿ, ನಮ್ಮ ಸರ್ಕಾರ ಬಂದರೆ ಅತಿಥಿ ಉಪನ್ಯಾಸಕರನ್ನು ಖಾಯಮತಿ ಮಾಡ್ತೀವಿ ಅಂತ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹಿಂದೆ ವಿರೋಧ ಪಕ್ಷದ ನಾಯಕರಾಗಿದ್ದಾಗ ಭರವಸೆ ಕೊಟ್ಟಿದ್ರು. ನಾವು ಅದನ್ನೇ ಇಟ್ಕೊಂಡು ಹೋರಾಟ ಮಾಡೋ ಸಂದರ್ಭದಲ್ಲಿ ಅವರು ತಮ್ಮ ಮಾತಿಗೆ ಬದ್ಧರಾಗಿ ನಮ್ಮನ್ನು ಕಾಲಮಿತಿಗೆ ಒಳಪಡಿಸಿ ಖಾಯಮತಿ ಮಾಡಬೇಕಾಗಿತ್ತು. ಆದರೆ ಮಾಡಲಿಲ್ಲ. ಹಾಗೆ ವೇತನ ಹೆಚ್ಚಳ ಮಾಡ್ತೀವಿ ಅಂತ, ಗೌರವಧನ ಹೆಚ್ಚಳ ಮಾಡ್ತೀವಿ ಅಂತ ಹೇಳಿ 8,000 ಗೌರವಧನವನ್ನು ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಮತ್ತು ಉನ್ನತ ಶಿಕ್ಷಣ ಸಚಿವರಾಗಿರುವಂತಹ MC ಸುಧಾಕರ್ ಸರ್ ಮತ್ತು ಮುಖ್ಯಮಂತ್ರಿಗಳು ಆ ಒಂದು ಸಭೆಯಲ್ಲಿ 8,000 ಹೆಚ್ಚುವರಿಯಾಗಿ ಮಾಡಿದ್ರು ವಿನಃ ಆವತ್ತು ಆರೋಗ್ಯ ವಿಮೆ ಮಾಡ್ತೀವಿ ಅಂತ ಹೇಳಿದ್ರು. ಇಡಗಂಟಿನ ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು. ಇನ್ನು ಜಿಲ್ಲಾಧ್ಯಕ್ಷ ಮುನಿರಾಜು ಮಾತನಾಡಿ, SSA ಎಂಬ ಸಂಘಟನೆಯ ರಾಜ್ಯಾಧ್ಯಕ್ಷ ಕಾಂತಕುಮಾರ್ ಎಂಬ ವ್ಯಕ್ತಿ ಇತ್ತೀಚೆಗೆ ವಿಡಿಯೋ ಹರಿಯಬಿಟ್ಟು ಉನ್ನತ ಶಿಕ್ಷಣ ಸಚಿವರ ರಾಜೀನಾಮೆಗೆ ಒತ್ತಾಯಿಸಿರುವುದು ಸರಿಯಲ್ಲ. ಅಷ್ಟಕ್ಕೂ ಈತ ಯಾರೆಂಬುದು ಅತಿಥಿ ಉಪನ್ಯಾಸಕರಿಗೆ ಗೊತ್ತೇ ಇಲ್ಲ. ನಿಜವಾದ ವಿದ್ಯಾರ್ಥಿ ಮುಖಂಡನೇ ಆಗಿದ್ದಲ್ಲಿ ವಿದ್ಯಾರ್ಥಿಗಳಿಗೆ ಆಗುತ್ತಿರುವ ಜ್ವಲಂತ ಸಮಸ್ಯೆಗಳ ಬಗ್ಗೆ ಎಲ್ಲಿ ಧ್ವನಿ ಎತ್ತಿದ್ದಾರೆ, ಯಾವಾಗ ಹೋರಾಟ ಮಾಡಿದ್ದಾರೆ, ಯಾವ ನ್ಯಾಯ ಕೊಡಿಸಿದ್ದಾರೆ ಎಂಬ ಬಗ್ಗೆ ಸ್ಪಷ್ಟನೆ ನೀಡಬೇಕು. ಅದನ್ನು ಬಿಟ್ಟು ಅತಿಥಿ ಉಪನ್ಯಾಸಕರ ನೇಮಕಾತಿಗೆ UGC ಉಪನ್ಯಾಸಕರನ್ನೇ ಪರಿಗಣಿಸಬೇಕು. ಇಲ್ಲದಿದ್ದರೆ ರಾಜ್ಯಾದ್ಯಂತ ಹೋರಾಟ ಮಾಡುವ ಬೆದರಿಕೆ ಹಾಕುವುದು ಸರಿಯಲ್ಲ. ಕರ್ನಾಟಕ ರಾಜ್ಯ ಅತಿಥಿ ಉಪನ್ಯಾಸಕರ ಸಂಘ ಇದನ್ನು ತೀವ್ರವಾಗಿ ಖಂಡಿಸುತ್ತದೆ. ರಾಜ್ಯ 2025-26ನೇ ಸಾಲಿನ ಅತಿಥಿ ಉಪನ್ಯಾಸಕರನ್ನು ಆಯ್ಕೆ ಮಾಡಿಕೊಳ್ಳುವಾಗ UGC ನಾನ್ UGC ಎಂದು ಭೇದ ಭಾವ ಮಾಡದೆ ಸೇವಾ ಹಿರಿತನದ ಆಧಾರದ ಮೇಲೆ ನೇಮಕಾತಿ ಮಾಡಿಕೊಳ್ಳಬೇಕು. 12 ತಿಂಗಳು ವೇತನವನ್ನು ನೀಡಬೇಕು. ಉನ್ನತ ಶಿಕ್ಷಣ ಸಚಿವರು ಅತಿಥಿ ಉಪನ್ಯಾಸಕರ ಪರವಾಗಿ ಕೆಲಸ ಮಾಡುತ್ತಿರುವುದರಿಂದ ಸಂಘವು ಅದರ ಪರವಾಗಿ ನಿಲ್ಲಲಿದೆ ಎಂದರು. ಇನ್ನು ಸುದ್ದಿಗೋಷ್ಠಿಯಲ್ಲಿ ಅತಿಥಿ ಉಪನ್ಯಾಸಕರ ಸಂಘದ ರಾಜಶೇಖರ್, ಸದಾಶಿವ ಆರಾಧ್ಯ, ಚಿಂತಾಮಣಿ ಅಧ್ಯಕ್ಷ ರಮಾನಂದ, ಸುರೇಶ್, ಕೋಲಾರ ಅಧ್ಯಕ್ಷ KV ರಮೇಶ್, ಗುಲ್ಬರ್ಗಾ ಅಧ್ಯಕ್ಷ ಚಂದ್ರಕಾಂತ್ ಶಿರ್ಲೆ ಮತ್ತಿತರರು ಹಾಜರಿದ್ದರು. ನ್ಯೂಸ್ ಬ್ಯೂರೋ CTV ನ್ಯೂಸ್, ಚಿಕ್ಕಬಳ್ಳಾಪುರ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದಲ್ಲಿ ಬೆಳಗಿನ ಜಾವ ದರೋಡೆ ಘಟನೆ ನಡೆದು ಭಯಾನಕ ವಾತಾವರಣ ನಿರ್ಮಾಣವಾಗಿದೆ. ತರಕಾರಿ ಮಂಡಿ ಮಾಲೀಕರ ಕಾರಿನ ಗ್ಲಾಸ್ ಒಡೆದು ಖದೀಮರು ಹಲ್ಲೆ ನಡೆಸಿ 15 ಲಕ್ಷ ರೂಪಾಯಿ ದೋಚಿಕೊಂಡಿದ್ದಾರೆ. ಘಟನಾ ಸ್ಥಳಕ್ಕೆ ಪೊಲೀಸರು ಧಾವಿಸಿ ಪರಿಶೀಲನೆ ನಡೆಸಿದ್ದಾರೆ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದಲ್ಲಿ ಇಂದು ಬೆಳಗಿನ ಜಾವ ದರೋಡೆ ಘಟನೆ ನಡೆದು ಭಯಾನಕ ವಾತಾವರಣ ನಿರ್ಮಾಣವಾಗಿದೆ. ತರಕಾರಿ ಮಂಡಿ ಮಾಲೀಕರ ಕಾರಿನ ಗ್ಲಾಸ್ ಒಡೆದು ಖದೀಮರು ಹಲ್ಲೆ ನಡೆಸಿ 15 ಲಕ್ಷ ರೂಪಾಯಿ ದೋಚಿಕೊಂಡಿದ್ದಾರೆ. ಘಟನಾ ಸ್ಥಳಕ್ಕೆ ಪೊಲೀಸರು ಧಾವಿಸಿ ಪರಿಶೀಲನೆ ನಡೆಸಿದ್ದಾರೆ.
ಕಾರು ಗ್ಲಾಸ್ ಹೊಡೆದು ತರಕಾರಿ ಮಂಡಿ ಮಾಲೀಕನ ಮೇಲೆ ಹಲ್ಲೆ ಮಾಡಿ 15 ಲಕ್ಷ ದೋಚಿದ ಖದೀಮರು ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದ ಹೊರವಲಯದ ಕಾಲೋನಿ ಗೇಟ್ ಬಳಿ ಘಟನೆ ನಡೆದಿದ್ದು, ಮೂತ್ರ ವಿಸರ್ಜನೆ ಮಾಡಲು ಕಾರು ನಿಲ್ಲಿಸಿದ್ದ ವೇಳೆ ಘಟನೆ ನಡೆದಿದೆ. ಗ್ಲಾಸ್ ಹೊಡೆದ ಶಬ್ದ ಕೇಳಿ ಬಂದಾಗ ನನ್ನ ಮೇಲೆ ಬಿಯರ್ ಬಾಟಲ್ನಿಂದ ಹಲ್ಲೆ ಮಾಡಿದ್ದಾರೆ ಎಂದು ಹಣ ಕಳೆದುಕೊಂಡ ತರಕಾರಿ ಮಂಡಿ ಮಾಲೀಕ ವ್ಯಕ್ತಿ ಲಿಂಗರಾಜು ಹೇಳಿದ್ದಾರೆ. LSM ವೆಜಿಟೇಬಲ್ ಜಿಪ್ಟೋ ಕಂಪ್ನಿ ಸಪ್ಲೈ ಮಾಡ್ತೀವಿ ತರಕಾರಿನ. ರೈತರು ಪೇಮೆಂಟ್ ಇತ್ತು, ಮನೆಯಿಂದ ಅಮೌಂಟ್ ತರ್ತಾ ಇದ್ದೆ. ಕೋಲಾರ ಸುಮಾರು 1 ಗಂಟೆ ಬಿಟ್ಟಿದ್ದೆ. 1:15 ಅಷ್ಟೊತ್ತಿಗೆ ಕಲ್ಲೂರು ಗೇಟಿಗೆ ಬಂದು ಕಾರ್ ನಿಂತ್ಬಿಟ್ಟು ಹೊರಗಡೆ ಹೋಗ್ಬೇಕಾದ್ರೆ ಯಾರೋ ಇಬ್ಬರು ಬೈಕಲ್ಲಿ ಬಂದು ಕಾರ್ ಗ್ಲಾಸ್ ಹೊಡೆದ್ರು, ಸೌಂಡ್ ಬಂತು. ಮತ್ತು ಬರೋಷ್ಟೊತ್ತಿಗೆ ಬ್ಯಾಗ್ ತೊಗೊಂಡ್ಬಿಟ್ಟಿದೆ. ನಾನು ಬಾಟ್ಲಲ್ಲಿ ಹೊಡೆದು ಮುಗಿಸಿರ್ತದೆ ಮತ್ತು ಪಾಸ್ ಆಗ್ತದೆ. ಕಲ್ಲೂರು ಗ್ರಾಮದ ಬಳಿ ಇರುವ LSM ವೆಜಿಟೇಬಲ್ಸ್ ಮಾರ್ಕೆಟ್ ನಡೆಸುತ್ತಿರುವ ಲಿಂಗರಾಜು ರೈತರಿಗೆ ಹಣ ನೀಡಲು ಸ್ವಗ್ರಾಮ ವಕ್ಕಲೇರಿ ಸಮೀಪ ಮಾರ್ಕಂಡಪುರದಿಂದ ತರುತ್ತಿದ್ದ ಹಣ ಇದಾಗಿದ್ದು, ಮಾಲೀಕನಿಗೆ ಸಣ್ಣ ಪುಟ್ಟ ಗಾಯಗಳಾಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಇನ್ನು ಸ್ಥಳಕ್ಕೆ ಕೋಲಾರ SP ನಿಖಿಲ್ ಬೆರಳಚ್ಚು ತಜ್ಞರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಶ್ರೀನಿವಾಸಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಚಂದ್ರಶೇಖರ್, CTV ನ್ಯೂಸ್, ಶ್ರೀನಿವಾಸಪುರ. ಕೋಲಾರದಲ್ಲಿ ಇಂದು ನಡೆದ ಶ್ರೀಕೃಷ್ಣ ಜನ್ಮಾಷ್ಟಮಿ ಕಾರ್ಯಕ್ರಮ ರಾಜಕೀಯ ಜಟಾಪಟಿಗೆ ಕಾರಣವಾಗಿದೆ. ಶಾಸಕ ಕೊತ್ತೂರು ಮಂಜುನಾಥ್ ಅವರ ಕ್ರಮಕ್ಕೆ ಯಾದವ ಸಮುದಾಯದ ಮುಖಂಡ ನಾರಾಯಣಸ್ವಾಮಿ ಅಸಮಾಧಾನ ಹೊರಹಾಕಿದರೆ, ಶಾಸಕ ಕೊತ್ತೂರು ಮಂಜುನಾಥ್ ನಾರಾಯಣಸ್ವಾಮಿ ವಿರುದ್ಧ ಗರಂ ಆದ ಘಟನೆ ಇಂದು ಕೃಷ್ಣ ಜನ್ಮಾಷ್ಟಮಿ ವೇದಿಕೆ ಕಾರ್ಯಕ್ರಮದಲ್ಲಿ ನಡೆಯಿತು. ಕೋಲಾರದ ಟಿ ಚೆನ್ನಯ್ಯ ರಂಗಮಂದಿರದಲ್ಲಿ ಇಂದು ಶ್ರೀಕೃಷ್ಣ ಜನ್ಮಾಷ್ಟಮಿ ವೇದಿಕೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ಮಾತನಾಡಿದ ಯಾದವ ಸಮುದಾಯದ ಮುಖಂಡ ನಾರಾಯಣಸ್ವಾಮಿ, ಶಾಸಕ ಕೊತ್ತೂರು ಮಂಜುನಾಥ್ ವಿರುದ್ಧ ಅಸಮಾಧಾನ ಹೊರಹಾಕಿದರು. ಶಾಸಕ ಕೊತ್ತೂರು ಮಂಜುನಾಥ್ ಎಲ್ಲಾ ಸಮಾಜದ ನಾಯಕರನ್ನು ಪರಿಗಣಿಸಬೇಕು. ಹಿಂದುಳಿದ ವರ್ಗಗಳ ನಾಯಕರು ಕೈಕೊಟ್ಟರೆ ಮುಂದಿನ ಚುನಾವಣೆ ಕಷ್ಟ ಎಂದು ನೇರವಾಗಿಯೇ ಹೇಳಿದರು. ನಾರಾಯಣಸ್ವಾಮಿ ಅವರ ಈ ಮಾತಿಗೆ ಗರಂ ಆದ ಕೊತ್ತೂರು ಮಂಜುನಾಥ್, ಏನ್ ಬೆದರಿಕೆ ಹಾಕ್ತೀಯಾ, ನಾನ್ ಯಾವುದಕ್ಕೂ ಕೇರ್ ಮಾಡಲ್ಲ ಎಂದು ಎದ್ದು ನಿಂತು ಎಚ್ಚರಿಕೆ ಕೊಟ್ಟರು. ಇರೋದನ್ನ ಹೇಳಿದ್ರೆ ಹೀಗೆ ಹೇಳ್ತಾರೆ ಎನ್ನುತ್ತಾ ಮುಖಂಡ ನಾರಾಯಣಸ್ವಾಮಿ ಮಾತು ನಿಲ್ಲಿಸಿದ್ರು. ಕೊತ್ತೂರು ಮಂಜುನಾಥ್ ಅವರನ್ನು ವೇದಿಕೆಯಲ್ಲಿಯೇ ಸಂಸದ ಮಲ್ಲೇಶ್ ಬಾಬು, ಜಿಲ್ಲಾಡಳಿತ ಅಧಿಕಾರಿಗಳು ಸಮಾಧಾನ ಪಡಿಸಿದರು. ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ನಾನು ರಾಜಕೀಯವಾಗಿ ಮಾತಾಡ್ತಿಲ್ಲ, ರಿಕ್ವೆಸ್ಟ್ ಮಾಡಿ ಹೇಳ್ತಾ ಇದ್ದೀನಿ. ನೋಡಿ, ಇದು ನಮ್ಮ ಸಮಾಜಕ್ಕೆ ದುರ್ದೈವ. ನಾವೇನ್ ಹೇಳಿದ್ರೆ ಅವ್ರ ಸಪೋರ್ಟ್ ಮಾಡಿ ಹೇಳಿದ್ವಿ, ಅಷ್ಟು ಬಿಟ್ಟರೆ ಅನೇಕ ಹೇಳಿದಪ್ಪ ಹತ್ರ ಅಂತ ಹೇಳಿ ನಾವು ಅವ್ರಿಗೆ ಯಾವ ತರ ಆಗ್ತಾ ಇತ್ತು ಅದನ್ನು ಗೊತ್ತಿಲ್ಲ. ನೋಡಿ, ನಾವು ಮಾತಾಡಿದ್ರೆ ಆ ಅರ್ಥದಲ್ಲಿ ನಾವು ಮಾತಾಡಲಿಲ್ಲ, ಅವ್ರ ಅರ್ಥದಲ್ಲಿ ನಾವು ಅರ್ಥ ಇದೆ. ಅವ್ರ ರಾಜಕೀಯವಾಗಿ ಉದ್ದೇಶಿಸಿದ ನಾನು ಮಾತಾಡಿಲ್ಲ, ಅವ್ರ ಅರ್ಥ ಆಗಿದೆ. ಅದು ನಾವೇನು ಮಾಡೋಕ್ಕಾಗಲ್ಲ. ನಾವು ನಿಜವಾಗಿಯೂ ತಪ್ಪು ತಿಳ್ಕೊಂಡ್ಬಿಡಿ, ನಾವು ಅರ್ಥದಲ್ಲಿ ನಾನು ಮಾತಾಡಿಲ್ಲ. ಇಲ್ಲಿ ಇಲ್ಲಿ ನಾನು ಎದುರು ಮಾತಾಡಲಿಲ್ಲ. ನಾನು ಅರ್ಥ ಮಾತಾಡಿದ್ರೆ ಅರ್ಥ ಆಗಿದೆ. ಕೋಲಾರ ಕಾಂಗ್ರೆಸ್ನಲ್ಲಿ ಈಗಾಗಲೇ ಬಣ ರಾಜಕೀಯ ಜೋರಾಗಿದ್ದು, ಒಂದು ಕಡೆ KH ಮುನಿಯಪ್ಪ ಮತ್ತು ರಾಕೇಶ್ ಕುಮಾರ್ ಅವರ ಬಣಗಳ ನಡುವೆ ಕಿತ್ತಾಟ ಮುಂದುವರೆದಿದೆ. ಅಲ್ಲದೆ ಶಾಸಕ ಕೊತ್ತೂರು ಮಂಜುನಾಥ್ ಅವರ ವರ್ತನೆ ಬಗ್ಗೆ ಶಾಸಕ SN ನಾರಾಯಣಸ್ವಾಮಿ ಅವರು ಈಗಾಗಲೇ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಈ ಎಲ್ಲ ಕಿತ್ತಾಟಗಳ ನಡುವೆಯೇ ನಡೆದ ವೇಮಗಲ್ ಪಟ್ಟಣ ಪಂಚಾಯಿತಿ ಚುನಾವಣೆಯಲ್ಲಿ ಕಾಂಗ್ರೆಸ್ ಸೋಲನುಭವಿಸಿದೆ. ಪರಿಸ್ಥಿತಿ ಹೀಗಿದ್ದರೂ ಕಾಂಗ್ರೆಸ್ನಲ್ಲಿ ಬಣ ರಾಜಕೀಯ ಮುಂದುವರೆದಿದ್ದು, ಇದು ಮುಂದಿನ ದಿನಗಳಲ್ಲಿ ಎಲ್ಲಿಗೆ ಕೊಂಡೊಯ್ಯಲಿದೆ ಎಂಬುದನ್ನು ಕಾದು ನೋಡಬೇಕಿದೆ. ನಾನು ಎಲ್ಲರ ಜೊತೆನೂ ಒಂದಾಗಿ ಹೋಗ್ತೀನಿ, ಎಲ್ಲರ ಜೊತೆನೂ ಹೊಂದಾಣಿಕೆಯಲ್ಲಿ ಹೋಗ್ತೀನಿ, ಎಲ್ಲರಿಂದ ಹಂಗೆ ಹೋಗೋದು, ಜೊತೆಗೆ ನಾನು ಯಾರು ಪರಿಗಣಿಸಕ್ಕೆ ಹೋಗೋದಿಲ್ಲ. ನನಗೆ ಜಾತಿ ಇಲ್ಲ, ನನ್ನ ಜಾತಿ 1000 ವೋಟ್ ಇಲ್ಲ, 2000 ಜನ ಇಲ್ಲ. ನಾನು ಇನ್ನೊಂದು ಜಾತಿ ಪರಿಗಣಿಸ್ಕೊಂಡು ಹೋಗ್ತೇನೆ, ನನಗೆ ಪ್ರಯೋಜನ ಇದೆ, ನನಗೆ ಪ್ರಯೋಜನ ಇದೆ, ನನಗೇನು ಪ್ರಯೋಜನ ಇಲ್ಲ. ಯಾವ ಜಾತಿ ಪರಿಗಣಿಸ್ಕೊಂಡು ನನಗೇನು ಪ್ರಯೋಜನ ಇಲ್ಲ. ಅದೇ ಅದರಿಂದ ನಾನು ಅಷ್ಟೇ, ನಾನು ನಾರಾಯಣ ಅಷ್ಟೇ
ನೀವು ಕಡೆಗಣಿಸಿದ್ರೆ ನಿಮಗೆ ತೊಂದರೆ ಆಗುತ್ತೆ ಅಂತ ಹೇಳಿದ್ರೆ ನಾವು ಕಡೆಗಣಿಸಿಲ್ಲ. ತೊಂದರೆ ಆಗುತ್ತೆ ಅಂದ್ರೆ ಯಾವ ತರ ನೀವು ಯಾವ ಅರ್ಥದಲ್ಲಿ ಹೇಳ್ತೀರೋ ಗೊತ್ತಿಲ್ಲ. ನಮ್ಮಲ್ಲೆಲ್ಲ ಹೇಳೋದಕ್ಕೆ ನನಗೆ ಮನಸ್ಸಿಲ್ಲ, ನನಗೆ ಹಂಗೆಲ್ಲ ಹೇಳೋದಕ್ಕೆ ನನಗೆ ಮನಸ್ಸಿಲ್ಲ. ಯಾಕಂದ್ರೆ ನಾನು ಯಾರ ಮೇಲೆ ಚಾಡಿ ಹೇಳೋದಿಲ್ಲ, ಯಾರ ಮೇಲೆ ಇದು ಮಾಡೋದಿಲ್ಲ. ತೊಂದರೆ ಆಗುತ್ತೆ ಅಂದ್ರೆ ಹಾಗಾಗುತ್ತೆ ಬೇಸ್ಕೊಡೋದಕ್ಕೂ ರೆಡಿ ಇರಬೇಕು, ವಿಶ್ವಾಸವಾಗೂ ರೆಡಿ ಇರಬೇಕು, ಎಲ್ಲದಕ್ಕೂ ರೆಡಿ ಇರಬೇಕು. ಆದ್ರೆ ನಾವೆಲ್ಲ ಆಟ ವಿಶ್ವಾಸ ಎಲ್ಲದಕ್ಕೆ. ಇದರಿಂದ ಈ ಸಮಾಜಕ್ಕೆ ನಾನು ಹೇಳ್ತಾ ಇದ್ದೀನಿ. ಈಶ್ವರ್, ಸಿಟಿವಿ ನ್ಯೂಸ್, ಕೋಲಾರ. ಗುಡಿಬಂಡೆ ತಾಲೂಕು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಹಲವು ವರ್ಷಗಳಿಂದ ಮುಂದುವರೆದಿದ್ದ ಕುಡಿಯುವ ನೀರಿನ ತೊಂದರೆ ನಿವಾರಣೆಗೆ ಹೊಸ ಬೋರ್ವೆಲ್ ಕೊರೆಸಲಾಗಿದ್ದು, ಇಂದು ಅದಕ್ಕೆ ಉದ್ಘಾಟನೆ ನೆರವೇರಿತು. ಈ ಮೂಲಕ ಆಸ್ಪತ್ರೆಯ ಸಿಬ್ಬಂದಿ ಹಾಗೂ ಚಿಕಿತ್ಸೆಗೆ ಬರುವ ರೋಗಿಗಳಿಗೆ ಶುದ್ಧ ನೀರಿನ ಸೌಲಭ್ಯ ಲಭ್ಯವಾಗಿದೆ. ಗುಡಿಬಂಡೆ ತಾಲೂಕು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಹಲವು ವರ್ಷಗಳಿಂದ ಮುಂದುವರೆದಿದ್ದ ಕುಡಿಯುವ ನೀರಿನ ತೊಂದರೆ ನಿವಾರಣೆಗೆ ಹೊಸ ಬೋರ್ವೆಲ್ ಕೊರೆಸಲಾಗಿದ್ದು, ಇಂದು ಅದಕ್ಕೆ ಉದ್ಘಾಟನೆ ನೆರವೇರಿತು. ಈ ಮೂಲಕ ಆಸ್ಪತ್ರೆಯ ಸಿಬ್ಬಂದಿ ಹಾಗೂ ಚಿಕಿತ್ಸೆಗೆ ಬರುವ ರೋಗಿಗಳಿಗೆ ಶುದ್ಧ ನೀರಿನ ಸೌಲಭ್ಯ ಲಭ್ಯವಾಗಿದ್ದು, ಸಾರ್ವಜನಿಕರಲ್ಲಿ ಸಂತಸ ತಂದಿದೆ. ಕಾರ್ಯಕ್ರಮದಲ್ಲಿ ಮಾತನಾಡಿದ ಆಡಳಿತ ವೈದ್ಯಾಧಿಕಾರಿ, ಗುಡಿಬಂಡೆ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಹಲವು ವರ್ಷಗಳಿಂದ ನೀರಿನ ಕೊರತೆ ತೀವ್ರ ಸಮಸ್ಯೆಯಾಗಿ ಪರಿಣಮಿಸಿತ್ತು. ಈ ಬಗ್ಗೆ ಶಾಸಕರಾದ ಎಸ್ಎನ್ ಸುಬ್ಬಾರೆಡ್ಡಿ ಅವರಿಗೆ ತಿಳಿಸಿದಾಗ, ಬಡ ರೋಗಿಗಳು ಹಾಗೂ ಆಸ್ಪತ್ರೆಯ ಸಿಬ್ಬಂದಿಗೆ ನೀರಿನ ಅವಶ್ಯಕತೆ ಅತಿ ಮುಖ್ಯವೆಂದು ಗುರುತಿಸಿ, ಯಾವುದೇ ರೋಗಿಗೂ ನೀರಿನ ಕೊರತೆಯಿಂದ ತೊಂದರೆ ಆಗಬಾರದು ಎಂಬ ಹಿತದೃಷ್ಟಿಯಿಂದ ತಕ್ಷಣ ಪಟ್ಟಣ ಪಂಚಾಯಿತಿಗೆ ಸೂಚನೆ ನೀಡಿದರು. ಅವರ ಹಿತಶಕ್ತಿಯಿಂದ ತ್ವರಿತ ಕ್ರಮವಾಗಿ ಹೊಸ ಬೋರ್ವೆಲ್ ಸ್ಥಾಪನೆ ಮಾಡಲಾಗಿದೆ. ಇಂದು ಅದರ ಫಲವಾಗಿ ಹೊಸ ಬೋರ್ವೆಲ್ ಸೌಲಭ್ಯ ಲಭ್ಯವಾಗಿದೆ. ಇದರಿಂದ ಸಾರ್ವಜನಿಕರು, ರೋಗಿಗಳು ಹಾಗೂ ಸಿಬ್ಬಂದಿಗಳಿಗೆ ಬಹಳಷ್ಟು ಅನುಕೂಲವಾಗಲಿದೆ. ಮುಂದೆ ನೀರಿನ ಕೊರತೆಯಿಂದಾಗಿ ತೊಂದರೆ ಎದುರಾಗುವುದಿಲ್ಲ ಎಂದು ಹೇಳಿದರು. ಒಳ್ಳೆಯ ನೀರು ಬಂದಿದೆ. ಒಳ್ಳೆಯ ನೀರನ್ನ ನಮ್ಮ ಉದ್ದೇಶ ಇಷ್ಟೇ, ಒಳ್ಳೆಯ ಸಾರ್ವಜನಿಕ ಆಸ್ಪತ್ರೆಗೆ ಒಳ್ಳೆಯ ನೀರನ್ನ ಕೊಡಬೇಕು ಅನ್ನೋಂಥ ಒಂದು ದೃಷ್ಟಿಕೋನದಿಂದ ಈ ಕಾರ್ಯಕ್ರಮಕ್ಕೆ ನಾವು ಚಾಲನೆ ಕೊಟ್ಟಿದ್ದೀವಿ. ನಮ್ಮ ಈ ಭಾಗದ ಸದಸ್ಯರು ಕೂಡ ಇಲ್ಲೇ ಇದ್ದಾರೆ. ಏನೇ ಒಂದು ಸಣ್ಣ ಸಮಸ್ಯೆ ಕೂಡ ಬಂದರೂ ಕೂಡ ರಾಜೇಶ್ ಅವರಿಗೆ ತಾವು ತಿಳಿಸಬೇಕು, ಆ ಕೆಲಸವನ್ನು ಮಾಡಿಕೊಡ್ಬೇಕು ಅನ್ನೋಂಥ ಮನವಿಯನ್ನು ಕೂಡ ಅವ್ರಿಗೆ ನಾವು ಮಾಡ್ತಾ ಇದ್ದೀವಿ. ಇನ್ನು ಏಕೆಂದರೆ ಹಾಸ್ಪಿಟ್ಲಲ್ಲಿ ಶುಚಿತ್ವ ಬಹಳ ಮುಖ್ಯ. ನನ್ನ ಅವಧಿಯಲ್ಲಿ ಶುಚಿತ್ವಕ್ಕೆ ಬಹಳ ಪ್ರಾಧಾನ್ಯತೆ ಕೊಟ್ಟಿದ್ದೀವಿ. ಮೊದಲು ಏನಿತ್ತು ನಮ್ಗೆ ಅದೆಲ್ಲ ಬೇಡ. ಈಗಂತೂ ನಮ್ಮ ಹಾಸ್ಪಿಟಲ್ ಎಲ್ಲ ನಮ್ಮ ARS ತಂಡ, ನಮ್ಮ ಹಿರಿಯರಾದಂಥ ನಂಜಂಡಪ್ಪ ಮತ್ತು ನಮ್ಮ ಡಾಕ್ಟರ್ ತಂಡ ಯಶಸ್ವಿಯಾಗಿ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ. ಆ ಶುಚಿತ್ವವನ್ನು ಕಾಪಾಡ್ತೀವಿ. ಈ ಬೋರ್ವೆಲ್ ಸೌಲಭ್ಯದಿಂದ ಆಸ್ಪತ್ರೆಯ ಸಿಬ್ಬಂದಿ ಹರ್ಷ ವ್ಯಕ್ತಪಡಿಸಿದರು. ಆಸ್ಪತ್ರೆಯಂತಹ ಪ್ರಮುಖ ಸ್ಥಳದಲ್ಲಿ ಶುದ್ಧ ಕುಡಿಯುವ ನೀರು ಅತ್ಯಂತ ಅವಶ್ಯಕ. ಈಗ ಹೊಸ ಬೋರ್ವೆಲ್ನಿಂದ ರೋಗಿಗಳು ಹಾಗೂ ಆಸ್ಪತ್ರೆಯ ಸಿಬ್ಬಂದಿ ಸಂಕಷ್ಟದಿಂದ ಹೊರಬರುತ್ತಿದ್ದಾರೆ ಎಂದು ಸಿಬ್ಬಂದಿ ಸಂತೋಷಪಟ್ಟರು. ಇನ್ನು ಈ ಸಂದರ್ಭದಲ್ಲಿ ವೈದ್ಯಕೀಯ ಸಿಬ್ಬಂದಿ, ಪಟ್ಟಣ ಪಂಚಾಯಿತಿ ಪ್ರತಿನಿಧಿಗಳು ಹಾಗೂ ಆರೋಗ್ಯ ರಕ್ಷಣಾ ಸಮಿತಿಯ ಸದಸ್ಯರು ಕೃಷ್ಣೇಗೌಡ, KT ನಂಜುಂಡಪ್ಪ, ರಮೇಶ್, ಬುಲೆಟ್ ಶ್ರೀನಿವಾಸ್, ಸಾರ್ವಜನಿಕರ ಆಸ್ಪತ್ರೆಯ ವೈದ್ಯರಾದ ಪ್ರದೀಪ್ ಹಾಗೂ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರು ವಿಕಾಸ್, 2ನೇ ವಾರ್ಡಿನ ಸದಸ್ಯ ರಾಜೇಶ್, ಸಾರ್ವಜನಿಕ ಆಸ್ಪತ್ರೆ ಸಿಬ್ಬಂದಿ ಉಪಸ್ಥಿತರಿದ್ದರು. ಸತೀಶ್ ಬಾಬು, CTV ನ್ಯೂಸ್, ಗುಡಿಬಂಡೆ. ನನ್ನ ಕ್ಷೇತ್ರದಲ್ಲಿ ಬಡವರ ಸಂಖ್ಯೆ ಜಾಸ್ತಿ ಇದೆ. ಅದರಲ್ಲೂ ಸ್ವಂತ ಮನೆಗಳು ಇಲ್ಲದೆ ಇರುವವರು ಇದ್ದು, ಸರ್ಕಾರ ವಸತಿ ಯೋಜನೆಗೆ ಮೊದಲ ಆದ್ಯತೆ ನೀಡಬೇಕೆಂದು ಶಾಸಕ ವೆಂಕಟ ಶಿವಾರೆಡ್ಡಿ ತಿಳಿಸಿದ್ದಾರೆ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಕಲ್ಲೂರು ಗ್ರಾಮದಲ್ಲಿ ಸಮುದಾಯ ಭವನ ಹಾಗೂ ಜೆ ತಿಮ್ಮಸಂದ್ರ ಗ್ರಾಮದ ಗ್ರಾಮ ಪಂಚಾಯಿತಿ ಕಚೇರಿಯ ಸಭಾಂಗಣದ ಉದ್ಘಾಟನಾ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ GK ವೆಂಕಟ ಶಿವಾರೆಡ್ಡಿ ಅವರು, ಗ್ರಾಮೀಣ ಭಾಗದಲ್ಲಿ ವಸತಿ ಯೋಜನೆಯಲ್ಲಿ ನಿರ್ಮಾಣವಾಗುತ್ತಿರುವ ಮನೆಗಳಿಗೆ ಅನುದಾನ ಪೂರ್ತಿ ಬಿಡುಗಡೆಯಾಗಿಲ್ಲ. ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದಾಗ ಅಧಿಕಾರಿಗಳು ಅನುದಾನ ಬಿಡುಗಡೆಯಾಗದ ವಿಚಾರವನ್ನು ಕೇಳಿ ಬೇಸರವಾಗಿದೆ.
ಅದಕ್ಕೆ ಅನುದಾನ ಬಿಡುಗಡೆ ಮಾಡಬೇಕು. ಗ್ರಾಮೀಣ ಭಾಗದಲ್ಲಿ ಜೆಜೆಎಂ ಕಾಮಗಾರಿಗಳು ಅರ್ಧಂಬರ್ಧ ಮುಗಿಸಿರುವ ಗುತ್ತಿಗೆದಾರನನ್ನು ವಿಚಾರಿಸಿದಾಗ ಅನುದಾನ ಕೊರತೆಯ ಬಗ್ಗೆ ಸಮಸ್ಯೆ ತಿಳಿಸಿರುವುದು ಬೇಸರ ವ್ಯಕ್ತಪಡಿಸಿದರು. ಪ್ರತಿಯೊಂದು ನಾನು 43 ವರ್ಷದಿಂದ ನಿಮ್ಮೆಲ್ಲರ ಆಶೀರ್ವಾದದಿಂದ ಶಾಸಕನಾಗಿದ್ದೇನೆ. 5ನೇ ಸಾರಿ ಯಾವತ್ತೂ ಕೂಡ ಪ್ರತಿಯೊಂದು ವರ್ಷನೂ ಕೂಡ ಮನೆಗಳು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದು, ಮನೆಗಳು ಒಂದು ಎಲ್ರಿಗೂ ಕೂಡ ತಲುಪುವಂತೆ ಎಲ್ಲಾ ಗ್ರಾಮಗಳಿಗೆ ಫಲಾನುಭವಿಗಳಿಗೆ ಕೊಡ್ತಾ ಇದ್ದೆ. ಈಗ ಈ ಪರಿಸ್ಥಿತಿ ಬದಲಾವಣೆ ಆಗಿದೆ. ಬಹಳ ದುಃಖ ಆಗುತ್ತೆ ನನಗೆ. ಯಾಕಂದ್ರೆ ಮನೆಗಳಿಗೆ ಬಹಳ ಇಂಪಾರ್ಟೆಂಟ್. ಇವತ್ತು ಅನೇಕ ಜನ ಗ್ರಾಮಾಂತರ ಪ್ರದೇಶದಲ್ಲಿ ಇವತ್ತು ಕೂಡ ಮನೆಗಳಿಲ್ಲ, ಸೈಟುಗಳಿಲ್ಲ ಅಂತ ಒಂದು ಪರಿಸ್ಥಿತಿ ಏನಿದೆ. ಪ್ರಥಮವಾಗಿ ಸರ್ಕಾರ ಪ್ರಥಮ ಆದ್ಯತೆಯನ್ನ ಮನೆಗಳು ಕೊಡುವುದಕ್ಕೆ ಮೀಸಲಿಡಬೇಕು. ಇವತ್ತು ಕುಡಿಯುವ ನೀರು ಕೊಡ್ತಾ ಇದ್ದೇವೆ. NREG ಈ ಯೋಜನೆ ಬಂದಿದೆಯಲ್ಲಪ್ಪ, ಜಲ್ ಜೀವನ್ ಕಾರ್ಯಕ್ರಮದಲ್ಲಿ ಎಲ್ಲ ಗ್ರಾಮಗಳಿಗೂ ಅದಕ್ಕೂ ಕೂಡ ಸರಿಯಾಗಿ ಡಿಸ್ಟ್ರಿಬ್ಯೂಟ್ ಆಗ್ತಾ ಇಲ್ಲ, ದುಡ್ಡು ಸರಿಯಾಗಿ ಬಂದಿಲ್ಲ. ಬರದೇ ಇರೋದಕ್ಕೋಸ್ಕರ ಇವತ್ತು ಗ್ರಾಮಾಂತರ ಪ್ರದೇಶದಲ್ಲಿ ನಾನ್ ನೋಡ್ತಾ ಇರೋದು ಅರ್ಧ ಮಾಡ್ತಾರೆ, ಅರ್ಧ ಬಿಡ್ತಾರೆ, ಅರ್ಧ ಮಾಡ್ತಾರೆ. ಯಾಕಪ್ಪ ಅಂತಂದ್ರೆ ನಾನು ಗಲಾಟೆ ಮಾಡಿ ಮೀಟಿಂಗ್ ಮಾಡಿ ಸಾಕಾಗಿದೆ. ಅದು ಇನ್ನ ದುಡ್ಡು ಬರ್ಲಿಲ್ಲ ಸರ್, ನಾವೇನ್ ಮಾಡೋದು ಅಂತ ಹೇಳಿ ಅವರ ಸಮಸ್ಯೆಯನ್ನು ನಮ್ಮ ಮುಂದೆ ಇಡ್ತಾರೆ. ಇಮಿಡಿಯೇಟ್ ಆಗಿ ತತ್ಕ್ಷಣ ಇವೆಲ್ಲ ಕೂಡ ಮನೆಗಳು ಕೊಡುವುದ ಮುಖಾಂತರ ಮತ್ತೆ ಈ ಒಂದು ಜಲ್ ಜೀವನ್ ಮಿಷನ್ ಕಾರ್ಯಕ್ರಮಕ್ಕೆ ದುಡ್ಡು ಕೂಡ ಇಮಿಡಿಯೇಟ್ ತತ್ಕ್ಷಣ ರಿಲೀಸ್ ಮಾಡಬೇಕು ಇಡೀ ಜಿಲ್ಲೆಯಲ್ಲಿ ಅಂತ ನಾನು ಸರ್ಕಾರವನ್ನ ಈ ಸಂದರ್ಭದಲ್ಲಿ ವಿನಂತಿ ಮಾಡ್ತೇನೆ. ಕಳೆದ 10 ವರ್ಷಗಳಿಂದ SC ST ಹಿಂದುಳಿದ ವರ್ಗಗಳಿಗೆ ಉಚಿತ ಕೊಳವೆ ಬಾವಿ ಕೊಟ್ಟಿಲ್ಲ. ಈ ಬಾರಿ 400ಕ್ಕೂ ಹೆಚ್ಚು ಕೊಳವೆ ಬಾವಿಗಳಿಗೆ ಕೊಡಲಾಗಿದೆ ಎಂದರು. ಪ್ರಸ್ತುತ ಕೆಸಿ ವ್ಯಾಲಿ ನೀರು 3ನೇ ಹಂತದಲ್ಲಿ ಶುದ್ಧೀಕರಣ ಮಾಡಿದರೆ ನೀರು ಕೊಡಿ, ಇಲ್ಲವಾದರೆ ನಮ್ಮ ಕೆರೆಗಳಿಗೆ ನೀರು ಬೇಡ ಎಂದು ಸರ್ಕಾರವನ್ನು ಒತ್ತಾಯ ಮಾಡಿದ್ದೇನೆ. ಎತ್ತಿನಹೊಳೆ ನೀರನ್ನ 2027ಕ್ಕೆ ಬಿಡುಗಡೆ ಮಾಡಿರುವುದಾಗಿ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಆಶ್ವಾಸನೆ ವ್ಯಕ್ತಪಡಿಸಿದ್ದಾರೆ. ಅಲ್ಲದೆ ಮುಂದಿನ ತಿಂಗಳು 67 ಕಿಲೋಮೀಟರ್ ಪೈಪ್ಲೈನ್ಗೆ ಭೂಮಿ ಪೂಜೆ ಮಾಡುವುದಾಗಿ ತಿಳಿಸಿದ್ದಾರೆ. ಕ್ಷೇತ್ರದಲ್ಲಿ 7 ಹೋಬಳಿಗಳಿದ್ದು 400 ಹಳ್ಳಿಗಳು ಇವೆ. ಕ್ಷೇತ್ರದ ಎಲ್ಲ ಹಳ್ಳಿಗಳನ್ನು ಅಭಿವೃದ್ಧಿಪಡಿಸುವ ಕನಸನ್ನು ಹೊಂದಿದ್ದೇನೆ. ಆದರೆ ರಾಜ್ಯ ಸರ್ಕಾರ ಸರಿಯಾಗಿ ಅನುದಾನಗಳನ್ನು ಬಿಡುಗಡೆ ಮಾಡುತ್ತಿಲ್ಲ ಎಂದರು. ಸಂಸದ ಮಲ್ಲೇಶ್ ಬಾಬು ಮಾತನಾಡಿ, ಕೇಂದ್ರ ಸರ್ಕಾರ ಗ್ರಾಮೀಣ ಅಭಿವೃದ್ಧಿಗಾಗಿ ಅನೇಕ ಯೋಜನೆಗಳನ್ನು ತಂದಿದೆ. ಆದರೆ ರಾಜ್ಯ ಸರ್ಕಾರವು ಕೇಂದ್ರ ಸರ್ಕಾರಕ್ಕೆ ಎಲ್ಲಿ ಒಳ್ಳೆಯ ಹೆಸರು ಬರುತ್ತದೋ ಎಂಬುದನ್ನು ಅರಿತು ಕೇಂದ್ರ ಸರ್ಕಾರದ ಯೋಜನೆಗಳಿಗೆ ಸ್ಪಂದನೆ ನೀಡುತ್ತಿಲ್ಲ. ನಾನು ಕ್ಷೇತ್ರ ಅಭಿವೃದ್ಧಿಗಾಗಿ ಅನುದಾನಗಳ ಬಗ್ಗೆ ಚರ್ಚಿಸಿದಾಗ ರಾಜ್ಯ ಸರ್ಕಾರದಿಂದ ಅನುಮೋದನೆ ತರುವಂತೆ ತಿಳಿಸುತ್ತಾರೆ. ಶ್ರೀನಿವಾಸಪುರ ಕ್ಷೇತ್ರಕ್ಕೆ ಅಭಿವೃದ್ಧಿ ಮಾಡಿಕೊಡ್ತಾರೆ ಅನ್ನೋ ನಂಬಿಕೆ ನನಗೂ ಇದೆ, ಅವ್ರಿಗೂ ಇದೆ. ಯಾಕಂದ್ರೆ ಏನಾದರೂ ಮಾಡಿದಾಗ ಒಂದು ವುಮೆನ್ ಅಂಡ್ ಚೈಲ್ಡ್ ಹಾಸ್ಪಿಟಲ್ ಬೇಕು ಅಂತ ಬಹಳ ಒತ್ತಾಯ ಮಾಡ್ತಾರೆ. ಅದನ್ನ ಆಲ್ರೆಡಿ ಪ್ರಸ್ತಾವ ಸೆಂಟ್ರಲ್ ಇದರಲ್ಲಿ ಇಟ್ಟಿದ್ದೀನಿ. JP ನಡ್ಡಾ ಸಾಹೇಬ್ರಿಗೆ ಇಡಬೇಕು ಅಂತ. ಅದು JP ನಡ್ಡಾ ಸಾಹೇಬ್ರಿಗೆ ಬರಲ್ಲ, ಅದು ಬೇರೆ ವುಮೆನ್ ಅಂಡ್ ಚೈಲ್ಡ್ ವೆಲ್ಫೇರ್ ಇದಕ್ಕೆ ಬರುತ್ತೆ. ಸೊ ಅಲ್ಲಿಗೆ ಇದು ಕೊಟ್ಟಿದ್ದೀವಿ ನಾವು ಪ್ರಸ್ತಾವನೆ. ಸೊ ಹಂಗೆ ಸೆಂಟ್ರಲ್ ಇಂದ ಏನು ಬರುತ್ತೋ ಅದನ್ನು ದಯವಿಟ್ಟು ನೀನು ಮಾಡು ಅಂತ ಹೇಳಿ ಗಲಾಟೆ ಮಾಡ್ತಾರೆ. ಕೃಷ್ಣಾ ನದಿಯ ನೀರನ್ನು ತರುವ ನಿಟ್ಟಿನಲ್ಲಿ ಮಾಜಿ ಪ್ರಧಾನಮಂತ್ರಿಗಳಾದ ದೇವೇಗೌಡರು, ಸಚಿವ HD ಕುಮಾರಸ್ವಾಮಿ ಹಾಗೂ ಸಂಬಂಧಪಟ್ಟ ಕೇಂದ್ರ ಮಂತ್ರಿಗಳೊಂದಿಗೆ ಹಾಗೂ ಆಂಧ್ರಪ್ರದೇಶದ ಮುಖ್ಯಮಂತ್ರಿಗಳೊಂದಿಗೆ ನಾನು ಹಾಗೂ ಚಿಕ್ಕಬಳ್ಳಾಪುರ ಸಂಸದ K ಸುಧಾಕರ್ ಅವರು ಹಾಗೂ 2 ಜಿಲ್ಲೆಗಳ ಶಾಸಕರೊಂದಿಗೆ ಚರ್ಚೆ ಮಾಡಿ ಸಾಧ್ಯವಾದಷ್ಟು ಬೇಗ ಅವಳಿ ಜಿಲ್ಲೆಗಳಿಗೆ ನೀರು ತರುವುದಾಗಿ ಭರವಸೆ ನೀಡಿದರು. ಇದೇ ಸಮಯದಲ್ಲಿ 12 ಅಂಗವಿಕಲರಿಗೆ 3 ಚಕ್ರಗಳ ವಾಹನಗಳನ್ನು ವಿತರಿಸಿದರು. ಚಂದ್ರಶೇಖರ್, CTV ನ್ಯೂಸ್, ಶ್ರೀನಿವಾಸಪುರ. ಗೌರಿಬಿದನೂರು ತಾಲೂಕಿನ ವಾಟದ ಹೊಸಳ್ಳಿ ಅಮಾನಿ ಬೈರಸಾಗರ ಕೆರೆಯ ನೀರನ್ನು ಅಮೃತ್ 2.0 ಯೋಜನೆಯಡಿಯಲ್ಲಿ ನಗರಕ್ಕೆ ನೀರು ತೆಗೆದುಕೊಂಡು ಹೋಗುವುದನ್ನು ವಿರೋಧಿಸಿ ವಿವಿಧ ಸಂಘಟನೆಗಳ ಮುಖಂಡರು ಹಮ್ಮಿಕೊಂಡಿದ್ದ ಅನಿರ್ದಿಷ್ಟಾವಧಿ ಧರಣಿ 21ನೇ ದಿನಕ್ಕೆ ಮುಂದುವರೆದು ಸೋಮವಾರ ದನಗಳೊಂದಿಗೆ ರೈತರು ತಾಲೂಕು ಕಚೇರಿ ಮುತ್ತಿಗೆ ಹಾಕಲು ಯತ್ನಿಸಿದರಾದರೂ ಪೊಲೀಸರು ಪ್ರತಿಭಟನಾಕಾರರಿಗೆ ಅವಕಾಶ ನೀಡದ ಘಟನೆ ನಡೆಯಿತು.
ಗೌರಿಬಿದನೂರು ತಾಲೂಕಿನ ವಾಟದೊಸಳ್ಳಿ ಅಮಾನಿ ಬೈರಸಾಗರ ಕೆರೆಯ ನೀರನ್ನು ಅಮೃತ್ 2.0 ಯೋಜನೆಯಡಿ ನಗರಕ್ಕೆ ನೀರು ತೆಗೆದುಕೊಂಡು ಹೋಗುವುದನ್ನು ವಿರೋಧಿಸಿ ಕೆರೆಯ ಅಚ್ಚುಕಟ್ಟುದಾರರ ಸಮಿತಿ, ರೈತರು ಹಾಗೂ ವಿವಿಧ ಸಂಘಟನೆಗಳ ಮುಖಂಡರು ಹಮ್ಮಿಕೊಂಡಿದ್ದ ಅನಿರ್ದಿಷ್ಟಾವಧಿ ಧರಣಿ 29ನೇ ದಿನಕ್ಕೆ ಮುಂದುವರೆದಿದೆ. ಸೋಮವಾರ ದನಗಳೊಂದಿಗೆ ರೈತರು ತಾಲೂಕು ಕಚೇರಿ ಮುತ್ತಿಗೆ ಹಾಕಲು ಯತ್ನಿಸಿದರಾದರೂ ಪೊಲೀಸರು ಪ್ರತಿಭಟನಾಕಾರರಿಗೆ ಅವಕಾಶ ನೀಡದ ಘಟನೆ ನಡೆಯಿತು. ರೈತರ ಅನಿರ್ದಿಷ್ಟಾವಧಿ 20ನೇ ದಿನದಂದು ರೈತರು ತಮ್ಮ ದನ ಕರುಗಳೊಂದಿಗೆ ತಾಲೂಕು ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆಗೆ ಮುಂದಾದರು. ಇದನ್ನು ತಡೆದ ಪೊಲೀಸರು ಮತ್ತು ರೈತರ ನಡುವೆ ಮಾತಿನ ಚಕಮಕಿ ನಡೆಯಿತು. ಪೊಲೀಸರ ನಿರಾಕರಣೆಯನ್ನು ವಿರೋಧಿಸಿ ರಸ್ತೆಯಲ್ಲಿಯೇ ರೈತರು ತಮ್ಮ ದನ ಕರುಗಳೊಂದಿಗೆ ರಸ್ತೆ ತಡೆ ನಡೆಸಿ 20 ನಿಮಿಷಗಳ ಕಾಲ ಪ್ರತಿಭಟಿಸಿದರು. ಪ್ರತಿಭಟನಾಕಾರರು ಬೆಂಗಳೂರು ರಸ್ತೆಯಲ್ಲಿ ರಸ್ತೆ ತಡೆ ನಡೆಸಿದರು. ಕೆಲ ಕಾಲ ಗೊಂದಲದ ವಾತಾವರಣ ಹಾಗೂ ಸುಗಮ ಸಂಚಾರಕ್ಕೆ ಅಡಚಣೆ ಉಂಟಾಗಿತ್ತು. ಪೊಲೀಸರು ರೈತರನ್ನು ಮನವೊಲಿಸಲು ಹರಸಾಹಸ ಪಡಬೇಕಾಯಿತು. ಇದಕ್ಕೂ ಮುನ್ನ ರೈತರು ಪೊಲೀಸರೊಂದಿಗೆ ಮಾತಿನ ಚಕಮಕಿಯೇ ನಡೆಯಿತು. ಯಾವುದೇ ಕಾರಣಕ್ಕೂ ದನಗಳನ್ನು ತಾಲೂಕು ಕಚೇರಿ ಆವರಣದೊಳಗೆ ಬಿಡುವುದಿಲ್ಲ ಎಂದು ಪೊಲೀಸರು ಕಟ್ಟಪ್ಪಣೆ ಮಾಡಿದರು. ನಂತರ ಪ್ರತಿಭಟನಾಕಾರರನ್ನು ಪೊಲೀಸರು ಮನವೊಲಿಸಿ ತಾಲೂಕು ಕಚೇರಿ ಮುಂದೆ ಧರಣಿಗೆ ಅವಕಾಶ ಮಾಡಿಕೊಟ್ಟರು. ಪ್ರತಿಭಟನೆಯಲ್ಲಿ ಸಿಪಿಎಂ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸಿದ್ದಗಂಗಪ್ಪ, ಎಕೆಆರ್ಎಸ್ ಜಿಲ್ಲಾ ಸಂಚಾಲಕ ಎನ್ಆರ್ ರವಿಚಂದ್ರ ರೆಡ್ಡಿ, ಪಿಎಸ್ಎಸ್ ಜಿಲ್ಲಾಧ್ಯಕ್ಷ ಆರ್ಎನ್ ರಾಜು, ಯುವ ಕಾಂಗ್ರೆಸ್ ಅಧ್ಯಕ್ಷ ವಿಜಯ್ ಕುಮಾರ್ ಮುಂತಾದವರು ಭಾಗವಹಿಸಿದ್ದರು. ಶಾಂತಿಯುತವಾಗಿ ಮಾಡ್ತಾ ಇದೀವಿ. ನಮ್ದು ಏನು ತಕರಾರಿಲ್ಲ. ನಾವು ಮೊದಲಿಂದಾನೇ ಹೇಳ್ತಿದೀವಿ, ಇದೊಂದು ಅವೈಜ್ಞಾನಿಕ ಯೋಜನೆ. ಇದು ಕೇವಲ ಕಾಮಗಾರಿ. ಇದು ಒಬ್ಬ ಒಂದು ಗುತ್ತಿಗೆದಾರನಿಗೆ ದುಡ್ಡು ಮಾಡುವಂತ ಯೋಜನೆ. ಇದು ಬೂಟಾಟಿಕೆ ಯೋಜನೆಗಳಂತ ಹೇಳ್ತಾ ಇದೀವಿ. ಅದಕ್ಕೆ ಈ ಒಂದು ಯೋಜನೆ ಬಗ್ಗೆ ನಮ್ಗೆ ತೀವ್ರ ಹೋಬಳಿ ಮುಖಾಂತರ ಹೋಬಳಿಯಾದ್ಯಂತ ತಾಲೂಕಿನಾದ್ಯಂತ ಹೇಳ್ತಿದ್ದಾರೆ ಇದೊಂದು ಅವೈಜ್ಞಾನಿಕ ಯೋಜನೆ, ದುಡ್ಡು ಮಾಡೋದಂತ. ಅಧಿಕಾರ ಅವಾಗಲೇ ಏನ್ ಹೇಳ್ದೆ ನಾನು, ಈ ತರ ರಾಜಕೀಯ ಮಾಡ್ತಕ್ಕಂಥ ವ್ಯಕ್ತಿಗಳು ಇವತ್ತು ಪೊಲೀಸರನ್ನ ಪತ್ತೆ ಇಟ್ಕೊಂಡು ಪೊಲೀಸ್ ಬಸ್ ತಗೊಂಡು ಇವತ್ತು ರೈತನ ಬೀದಿಗಿಳಿದಿದ್ದಾರೆ. 20 ದಿವಸ ನಾವು ಅಲ್ಲಿ ಕೂತಿದ್ದೀವಿ. ಅವತ್ತಾಗ್ರಿ ಬರ್ಲಿಲ್ಲ ನೀವು? ನಾನು ಪೊಲೀಸರು ಕೂಡ ಮಾತು ಕೇಳ್ತೀನಿ. ನಾನು ಅವತ್ತಾಗ ಬರ್ಲಿಲ್ಲ ನೀವು? ಬರ್ತಾರೆ, ಬಿಡ್ತಾರೆ, ಕುತ್ಕೊಂತಾರೆ, ಹೋಗ್ತಾರೆ ಅಂತ ನಿಮ್ಮ ಧೋರಣೆ. ರೈತ ಏನು ಕೇಳಕ್ ಹಾಕಿಲ್ವಾ? ರೈತ ದುಡ್ದು ಕೈ ಕೆಸರಾದ್ರೆ ಬಾಯಿ ಮೊಸರು ಅಂತ ಹೇಳ್ತಾರೆ. ರೈತ ಕಷ್ಟಪಟ್ಟು ದುಡಿದ್ರೇನೆ ನಿಮ್ಗೆ 4 ಬೆರಳು ಬಾಯಿಗೆ ಹೋಗೋದು. ಆ ಕನಿಷ್ಠವಾದಂತ ಜ್ಞಾನ ಕೂಡ ನಿಮ್ಮಲ್ಲಿ ಇಲ್ಲ ಅಂದ್ರೆ ನಾವ್ ಇನ್ನೇನ್ ಹೇಳ್ಬೇಕಾಗುತ್ತೆ? ರೈತ ಬೀದಿಗೂ ಬರ್ಬೇಕಾಗುತ್ತೆ, ಮುಂದಿನ ದಿವಸದಲ್ಲಿ ಪ್ರಾಣ ತ್ಯಾಗ ಮಾಡ್ಕೊಳ್ತಾನೆ. ಯಾಕೆ ಸರ್ ಆತ್ಮಹತ್ಯೆ ಮಾಡ್ಕೊಂತಾನೆ ರೈತ? ಯಾಕೆ ಸರ್ ಒಬ್ಬ ಉದ್ಯಮ ಆತ್ಮಹತ್ಯೆ ಮಾಡ್ಕೊಂತ ಇಲ್ಲ? ಒಬ್ಬ ಅಧಿಕಾರಿ ಯಾಕೆ ಸರ್ ಆತ್ಮಹತ್ಯೆ ಮಾಡ್ಕೊಂತ ಇಲ್ಲ? ಒಬ್ಬ ರೈತ ಯಾಕೆ ಆತ್ಮಹತ್ಯೆ ಮಾಡ್ಕೋಬೇಕು? ಆರ್ ಮಂಜುನಾಥ್, ಸಿಟಿವಿ ನ್ಯೂಸ್, ಗೌರಿಬಿದನೂರು. ಇದೀಗ ಚಿಕ್ಕದೊಂದು ವಿರಾಮ. ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯಲಿದೆ. ಸಮಾರಂಭ ನಿಮ್ಮದು, ಪ್ರಚಾರ ನಮ್ಮದು. ಕಾರ್ಯಕ್ರಮ ಯಾವುದೇ ಇರಲಿ ಚಿಂತೆ ಬೇಡ. ನಿಮ್ಮ ಸಂತಸ ನೇರ ಪ್ರಸಾರ ಮಾಡಲು ನಾವು ರೆಡಿ. ಸಿಟಿವಿ ನ್ಯೂಸ್ ನಿಮಗಾಗಿ ಕಲ್ಪಿಸುತ್ತಿದೆ ವಿಶೇಷ ಅವಕಾಶ. ಹುಟ್ಟುಹಬ್ಬ, ನಾಮಕರಣ, ಮದುವೆ ಸಮಾರಂಭ, ಶಾಲಾ ಕಾಲೇಜಿನ ಕಾರ್ಯಕ್ರಮಗಳು, ಯಾವುದೇ ಸುದ್ದಿಗೋಷ್ಠಿಗಳು ಸೇರಿದಂತೆ ಕಾರ್ಯಕ್ರಮಗಳು ಯಾವುದೇ ಇರಲಿ ನಿಮಗೆ ಸಿಗಲಿದೆ ವ್ಯಾಪಕ ಪ್ರಚಾರ. ಸಿಟಿವಿ ನ್ಯೂಸ್ನಲ್ಲಿ ನಿಮ್ಮ ಸಂಭ್ರಮ ನೇರ ಪ್ರಸಾರದಲ್ಲಿ ನೋಡಿ. ನಿಮ್ಮ ಸಂಭ್ರಮ ನಿಮ್ಮ ಇಡೀ ಸಮೂಹಕ್ಕೆ ಮುಟ್ಟಿಸಲಿದೆ ಸಿಟಿವಿ ನ್ಯೂಸ್. ಕಾರ್ಯಕ್ರಮಕ್ಕೆ 2 ದಿನಗಳ ಮೊದಲು ನಮಗೆ ತಿಳಿಸಿ, ನಾವು ನೇರ ಪ್ರಸಾರ ಮಾಡುತ್ತೇವೆ. ಮತ್ತೆ ಕಿತಡ ಕೂಡಲೇ ಸಂಪರ್ಕಿಸಿ 9916317028. ಶ್ರೀ ಮಂಜುನಾಥ ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್, ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನ್ನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ
ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927, ಮತ್ತೊಂದು ಸಂಖ್ಯೆ 9008680303. ಸ್ಕೈ ಮಹಿಳಾ ಅಡ್ಡ ವುಮೆನ್ಸ್ ಶೋರೂಮ್ ಬದಲಾದ ವಿಳಾಸದಲ್ಲಿ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. 15 ವರ್ಷ ಮೇಲ್ಪಟ್ಟ ಮಹಿಳೆಯರಿಗೆ ಬೇಕಾದ ಎಲ್ಲ ತರಹದ ಬಟ್ಟೆಗಳು ಒಂದೇ ಮಳಿಗೆಯಲ್ಲಿ ಲಭ್ಯ. ಉತ್ತಮ ಗುಣಮಟ್ಟದ ಅತ್ಯಾಧುನಿಕ ಬಟ್ಟೆಗಳಿಗಾಗಿ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ ನಿಮಗಾಗಿ ಇದೆ. 1-2 ಪೀಸ್ ಕೊಂಡರೂ ಹೋಲ್ಸೇಲ್ ದರದಲ್ಲಿ ನೀಡುತ್ತೇವೆ. ಎಲ್ಲ ತರಹದ ಆಕರ್ಷಣೀಯ ಸೀರೆಗಳು, ಮನಮೆಚ್ಚುವಂತಹ ಸೀರೆಗಳು, ಟಾಪ್ಸ್, ಲೆಗಿನ್ಸ್, ರೆಡಿ ಡ್ರೆಸ್ಸಸ್, ಮಹಿಳೆಯರ ಒಳ ಉಡುಪುಗಳು ಲಭ್ಯ. ಮತ್ತ್ಯಾಕೆ ತಡ, ಒಮ್ಮೆ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿ. ಶ್ರೀನಿವಾಸಪುರದಲ್ಲಿ ತಾಯಿ ಮಕ್ಕಳ ಆಸ್ಪತ್ರೆ ನಿರ್ಮಾಣಕ್ಕೆ ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿರುವುದಾಗಿ ಕೋಲಾರ ಸಂಸದ ಮಲ್ಲೇಶ್ ಬಾಬು ಹೇಳಿದ್ದಾರೆ. ಶ್ರೀನಿವಾಸಪುರ ಶಾಸಕರ ಮನವಿ ಮೇರೆಗೆ ಸರ್ಕಾರಕ್ಕೆ ಮನವಿ ಮಾಡಿದ್ದು, ಮುಂದಿನ ದಿನಗಳಲ್ಲಿ ತಾಯಿ ಮಕ್ಕಳ ಆಸ್ಪತ್ರೆಗೆ ಅನುಮೋದನೆ ಸಿಗಲಿದೆ ಎಂದು ಅವರು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಅಲ್ಲದೆ ಕೃಷ್ಣಾ ನದಿ ನೀರು ಕೋಲಾರ ಜಿಲ್ಲೆಗೆ ತರುವ ವಿಚಾರದ ಬಗ್ಗೆ ಆಂಧ್ರಪ್ರದೇಶದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಅವರ ಬಳಿ ಚರ್ಚೆ ಮಾಡಿದ್ದೇವೆ. ಶ್ರೀನಿವಾಸಪುರ ಶಾಸಕರ ಸಮ್ಮುಖದಲ್ಲಿ ದೆಹಲಿಯಲ್ಲಿ ಮುಖ್ಯಮಂತ್ರಿಯನ್ನು ಭೇಟಿಯಾಗಿ ಚರ್ಚೆ ಮಾಡಿದ್ದೇವೆ ಎಂದರು. ಶ್ರೀನಿವಾಸಪುರದ ಕಲ್ಲೂರು ಗ್ರಾಮದಲ್ಲಿ ಕೋಲಾರ ಸಂಸದ ಮಲ್ಲೇಶ್ ಬಾಬು ಹೇಳಿದ್ದು, ಆಂಧ್ರಪ್ರದೇಶದ ಮದನಪಲ್ಲಿ ಶಾಸಕರ ಮುಖಾಂತರ ಡಿಪಿಆರ್ ಪಡೆಯಲಾಗಿದೆ. ಮುಂದಿನ ದಿನಗಳಲ್ಲಿ ಭೇಟಿ ನೀಡಿ ಪರಿಶೀಲನೆ ನಡೆಸಲಿದ್ದೇವೆ. ಕೋಲಾರ ಜಿಲ್ಲೆಗೆ ಕೃಷ್ಣಾ ನದಿ ನೀರು ತರುವ ಪ್ರಯತ್ನ ಮಾಡುತ್ತಿದ್ದೇವೆ ಎಂದರು. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸ್ನೇಹಿತೆಯ ಮಾಂಗಲ್ಯ ಸರಕ್ಕಾಗಿ ಕೊಲೆಗೈದು ಶವ ಬಿಸಾಕಿದ ದುರುಳರು, ಸ್ನೇಹಿತರನ್ನು ನಂಬಿ ಬಂದು ಶವವಾದ ಮಹಿಳೆ. ರೈತರ ಮೊಗದಲ್ಲಿ ಮಂದಹಾಸ ತಂದ ಗಣೇಶ ಹಬ್ಬ, ಹೂಗಳಿಗೆ ಭಾರಿ ಡಿಮ್ಯಾಂಡ್ ಹಿನ್ನೆಲೆ ರೈತರ ಕೈತುಂಬ ಜನ ಜನ ಕಾಂಚನ. ಶಿಕ್ಷಕರ ವರ್ಗಾವಣೆ ಖಂಡಿಸಿ ಬೀದಿಗಿಳಿದ ಮಕ್ಕಳು, ಕೇವಲ 5 ಮಕ್ಕಳ ಕೊರತೆ ನೆಪವೊಡ್ಡಿ ಶಿಕ್ಷಕರ ವರ್ಗಾವಣೆ ಮಾಡಿದ್ದು ಸರಿಯೇ? ಪೋಷಕರ ಆಕ್ರೋಶ. ಧರ್ಮಸ್ಥಳದ ಪಾವಿತ್ರತೆ ವಿರುದ್ಧ ನಡೆದಿರುವ ಷಡ್ಯಂತ್ರ ಖಂಡಿಸಿ ಶಿಡ್ಲಘಟ್ಟ ನಗರದಲ್ಲಿ ಪ್ರತಿಭಟನೆ ನಡೆಸಿದ ಹಿಂದೂ ಪರ ಸಂಘಟನೆಗಳು. ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ ಸಿಟಿವಿ ನ್ಯೂಸ್, ಇದು ನಿಮ್ಮ ಜೊತೆಗಾರ.